ಒಂದು ತತ್ವಪದ ಹಾಡ್ರಿ. ಯಾರು ಒಂದು ತತ್ವಪದ ಹಾಡ್ರಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾರ್ಥದ 39ನೇ ಪದ್ಯ. ಜ್ಞಾನಿ ಮೋಹಿ ಪುರಂದವೇ ಪರಮಾತತ್ವ ಜ್ಞಾನಿ ಮೋಹಿ ಪುರಂದವೇ ತಾನೇ ನಿತ್ಯಾನಂದ ತಾನೇ ನಿತ್ಯಾನಂದ ನಿಜ ರೂಪ ನೆನಪ ಜ್ಞಾನಿ ಮೋಹಿ ಪುರಂದವೇ ಪರಮಾತತ್ವ ಜ್ಞಾನಿ ಮೋಹಿ ಪುರಂದವೇ ತನು ಮೂರು ಕರಣಾಳಿ ಮನಸಾದಿಗಳನ್ನು ತನು ಮೂರು ಕರಣಾಳಿ ಮನಸಾದಿಗಳನ್ನು ತನಗೆ ವಿಲಕ್ಷಣಬಹುದೆಂದು ತಿಳಿದ ತನಗೆ ವಿಲಕ್ಷಣಬಹುದೆಂದು ತಿಳಿದ ಜನನ ಮರಣವನಳಿದ ಜೀವತ್ವವನುಳಿದ ಜ್ಞಾನಿ ಮೋಹಿಪುದಂದವೇ ಪರಮಾತತ್ವ ಜ್ಞಾನಿ ಮೋಹಿಪುದಂದವೇ ಕನಸು ಬಿಸಿಲು ದೊರೆ ಸುರ ಚಾಪದಂತೆ ಕನಸು ಬಿಸಿಲು ದೊರೆ ಸುರ ಚಾಪದಂತೆ ಜನಿಸಿ ತೋರುವ ವಿಶ್ವವಿದು ನೆಲೆಯಲ್ಲ ಜನಿಸಿ ತೋರುವ ವಿಶ್ವವಿದು ನೆಲೆಯಲ್ಲ ಕಾಮನೆ ಗಣ್ಯವಿಲ್ಲಂಬುದಮಿಗೆ ಬಲ್ಲ ಕಾಮನೆ ಗಣ್ಯವಿಲ್ಲವೆಂಬುದಮಿಗೆ ಬಲ್ಲ ಜ್ಞಾನಿ ಮೋಹಿಪುದಂದವೇ ಪರಮಾತತ್ವ ಜ್ಞಾನಿ ಮೋಹಿಪುದಂದವೇ ಹರುಷವಾರಿಧಿ ಶಂಭುಲಿಂಗ ದೊಡವೆರೆದು ಹರುಷವಾರಿಧಿ ಶಂಭುಲಿಂಗ ದೊಡವೆರೆದು ಮರಳಿ ಸಂಸ್ಕೃತಿಯ ವಾಸನೆಯ ನೆರೆಸುತ್ತ ಮರಳಿ ಸಂಸ್ಕೃತಿಯ ವಾಸನೆಯ ನೆರೆಸುತ್ತ ಪರಿಕಲ್ಪನೆಗೆಟ್ಟ ಸಹಜ ಒಳವಟ್ಟ ಪರಿಕಲ್ಪನೆಗೆಟ್ಟ ಸಹಜ ಒಳವಟ್ಟ ಜ್ಞಾನಿ ಮೋಹಿಪುದಂದವೇ ಪರಮಾತತ್ವ ಜ್ಞಾನಿ ಮೋಹಿಪುದಂದವೇ ತಾನೇ ನಿತ್ಯಾನಂದ ತಾನೇ ನಿತ್ಯಾನಂದ ನಿಜ ರೂಪ ನೆನಪ ಜ್ಞಾನಿ ಮೋಹಿಪುದಂದವೇ ಪರಮಾತತ್ವ ಜ್ಞಾನಿ ಮೋಹಿಪುದಂದವೇ ಶರಣು ಶರಣಾರ್ಥಿ. ಓಂ ಶ್ರೀ ಶುದ್ಧ ಬ್ರಹ್ಮಣೇ
ವಿಚಾರಸಾಗರ ಸಾಧು ನಿಶ್ಚಲದಾಸಿಯವರ ಕೃತಿ. ತರಂಗ 2 ಅನುಬಂಧ ಸಾಮಾನ್ಯ ನಿರೂಪಣೆ. ಅದರ ಪೈಕಿ ಪ್ರಯೋಜನದ ಮಂಡನ. ಆ ಪ್ರಯೋಜನದ ಮಂಡನ ಏನದು ವಿಷಯ ಅಂತಂದ್ರೆ, ಪೂರ್ವ ಪಕ್ಷಿ ಮಾಡಿದ ಖಂಡನಕ್ಕೆ ಸರಿಯಾದ ಉತ್ತರ ಕೊಡ್ತಾ ಇದ್ದಾರೆ. ಕಪಿತ್ತ 1, 2, 3 ಮತ್ತು ದೋಹ 13. ತರಂಗ 2 ವಿಷಯಾಂಕ 77. ಈ ರೀತಿಯಾಗಿ ಬಂದ ಸತ್ಯವಾಗಿದೆ ಅಂತ ಪೂರ್ವ ಪಕ್ಷಿ ಹೇಳಿದರೆ, ನಿಶ್ಚಲದಾಸಿಯವರು ಏನ್ ಹೇಳ್ತಾರೆ? ಬಂಧವು ಸತ್ಯವಾಗಿದೆ ಅಂತ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ. ನಿಶ್ಚಲದಾಸಿ ಏನ್ ಹೇಳ್ತಾರ? ಬಂಧ ನಿತ್ಯವಾಗಿದೆ. ಮತ್ತೆ ಪೂರ್ವ ಪಕ್ಷಿ ಏನ್ ಹೇಳ್ತಾರ? ಬಂಧದ ಸಾಮಗ್ರಿಗಳಿಲ್ಲ. ಬಂಧದ ಸಾಮಗ್ರಿಗಳು ಯಾವ್ಯಾವು ಅನ್ನೋದು ಗೊತ್ತದ? ಅದು ಪಕ್ಕ ನಾಲಿಗೆ ತುದಿ ಮೇಲೆ ಇರ್ಬೇಕು. ನಿಮಗೆ ಸತ್ಯ ವಸ್ತುವಿನ ಪೂರ್ವಜನ್ಯ ಸಂಸ್ಕಾರ. ಸತ್ಯ ವಸ್ತುವಿನ ಪೂರ್ವಜನ್ಯ ಸಂಸ್ಕಾರ. ಸಂಸ್ಕಾರ ಅಂದ್ರೇನು? ಮೊದಲು ಅದರ ಬಗ್ಗೆ ನಿಮ್ಮ ಅಂತಃಕರಣಕ್ಕೆ ಪರಿಚಯ ಇರಬೇಕು. ಸಂಸ್ಕಾರ ಅಂದ್ರೆ ಅದರದ್ದು ಪರಿಚಯ ಇರಬೇಕು. ಯಾವುದೋ ಒಂದು ವಸ್ತುವನ್ನು ನೋಡಿದ ಮೇಲೆ ಅದರದೇ ನೆನಪಿರ್ತದಿಲ್ಲ. ಒಂದು ವಸ್ತು ನೀವು ನೋಡಿದ ಮೇಲೆ ಮುಂದೆ ಯಾವಾಗಾರೆ ಆ ಜಾಗಕ್ಕೆ ಹೋದ್ರೆ ಅಂದ್ರ ಆ ಜಾಗದ ನೆನಪು ಬಂತಂದ್ರೆ ಅದರ ನೆನಪು ಬರ್ತದಿಲ್ಲ ನಿಮಗೆ. ಸಂಸ್ಕಾರ ಇರ್ತದ. ಸಂಸ್ಕಾರ ಅಂದ್ರೆ ಅದೇ. ಮೊದಲು ಅಲ್ಲಿ ಒಂದು ಆಕಾರ ತಾಳಿರ್ತದ. ಈಗ ಯಾವಾಗಾರೆ ಒಂದು ಊರಿಗೆ ಹೋಗ್ಬೇಕಾದ್ರೆ ಮೊದಲು ನೀವು ಆ ಊರು ನೋಡಿದ್ರಿ ಅಂತಂದ್ರ ಆ ಊರ್ ದೇವಸ್ಥಾನ, ಆ ಊರ್ ಬಸ್ ಸ್ಟ್ಯಾಂಡ್ ಎಲ್ಲ ನೆನಪು ಬರ್ತಾವಿಲ್ಲ ನಿಮಗೆ. ಅದು ಯಾಕೆ ಆಗ್ತದೆ ಅಂತಂದ್ರೆ ನಿಮ್ಮ ಅಂತಃಕರಣದೊಳಗ ಅದ್ರ ಫೋಟೋ ತೆಗೆದಿಟ್ಕೊಂಡಿರ್ತದ. ಅದು ನಿಮ್ಮ ಅಂತಃಕರಣ ಒಂದ್ಸಾರಿ ಆ ದೇವಸ್ಥಾನದ ಆಕಾರ ತಾಳಿರ್ತದ. ಒಂದ್ಸಾರಿ ಅಲ್ಲಿ ಏನಾಗಿರ್ತದ, ನಿಮ್ದು ಯಾರೋ ಜೇಬ್ ಪಾಕೆಟ್ ಸ್ಟೋರ್ ಮಾಡಿದ್ರೆ ತಿಳ್ಕೊಳ್ಳಿ, ಆಯ್ತಾನೆ ನೆನ್ಪಿರ್ತದ. ಇಲ್ಲೇ ನೋಡಪ್ಪ ನನ್ ಪಾಕೆಟ್ ಕಟ್ ಮಾಡಿದ್ರು, ನನ್ನ ಜೋಬ್ನ ರೊಕ್ಕ ಎಲ್ಲ ಹೋಗಿತ್ತೋಡಪ್ಪ ಇಲ್ಲೇ. ಹೌದಿಲ್ಲ? ಏನಾರ ಒಂದು ಕಹಿ ಘಟನೆ, ಒಂದೇನಾರ ಸಿಹಿ ಘಟನೆ, ಒಂದೇನಾರ ಒಳ್ಳೇದಾಗಿತ್ತು ಅಂದ್ರೆ ಅದು ಎಷ್ಟು ಚಂದ ನೆನಪಿರ್ತದ. ಅಲ್ಲಿ ಏನಾಗ್ಯದ, ನಿಮ್ಮ ಅಂತಃಕರಣ ಆ ಆಕಾರ ತಾಳಿರ್ತದ. ಒಂದ್ಸಾರಿ ತಾಳಿ ಅದರ ಸಂಸ್ಕಾರ ಒಳಗೆ ಇಟ್ಕೊಂಡಿರ್ತದೆ. ಅದಕ್ಕೆ ಸತ್ಯ ವಸ್ತುವಿನ ಪೂರ್ವಜನ್ಯ ಸಂಸ್ಕಾರ ಇರಬೇಕು ಅಂತ ಹೇಳ್ತಾರೆ. ಒಂದನೇ ಸಾಮಗ್ರಿ. ಎರಡನೇದೇನು? ಪ್ರಮಾತ ದೋಷ. ಪ್ರಮಾತ ದೋಷ ಅಂತಂದ್ರೆ ನಿಮ್ಮ ಅಂತಃಕರಣದೊಳಗಿರುವ ದೋಷ. ಮತ್ತೆ ಪ್ರಮೇಯ ದೋಷ. ಪ್ರಮೇಯ ಅಂದ್ರೆ ವಸ್ತುಗಳಲ್ಲಿರುವ ದೋಷ. ವಸ್ತುಗಳಲ್ಲಿ ಈ ಪ್ರಮಾತ ದೋಷಕ್ಕೆ ಏನು ಉದಾಹರಣೆ ಕೊಟ್ಟರವರು? ಒಳಗಿರುವ ಪಿತ್ತ, ಕಾಮಲಾದಿ ರೋಗಗಳು, ಜ್ವರ, ಆರೋಗ್ಯ ಸರಿಗಿರ್ಲಿಲ್ಲ ಅಂತಂದ್ರೆ ಅದು ಪ್ರಮಾತ ದೋಷ. ಅಂತಃಕರಣ ಸರಿಗಿದ್ದಿದ್ದಿಲ್ಲ ಅಂತಂದ್ರ ಒಂದು. ನೆಕ್ಸ್ಟ್ ಏನು? ಪ್ರಮೇಯ ದೋಷ ಅಂತಂದ್ರ ವಸ್ತುಗಳು ಇರೋದೊಂದು, ದೂರದೊಂದು. ಈಗ ಆಕಾಶ ನೀಲಿ ಬಣ್ಣ ಕಾಣ್ತದೆ, ಎಲ್ಲಿ ಹುಡುಕಿದ್ರು ಅಲ್ಲಿ ನೀಲಿ ಬಣ್ಣ ಇಲ್ಲ. ಮ್ಯಾಲೆ ಎಲ್ಲಿ ತನ ಹೋದ್ರೂ ನೀಲಿ ಬಣ್ಣ ಇಲ್ಲ. ಅದು ಕಡಾಯ ಕಂಡಂಗ ಡಬ್ಬ ಹಾಕಿದ ತಂಬು ಇದ್ದಂಗದ. ಅದು ಟೆಂಟ್ ಡೇರ ಟೆಂಟ್ ಹೊಡೆದಂಗದ ಅದು ಆಕಾಶ. ಈ ಜಗತ್ತ ಈಗ ಅದು ಎಲ್ಲಿ ಹೋದ್ರೂ ಅದು ಟೆಂಟ್ ನಿಮ್ ಕೈ ಸಿಗಂಗಿಲ್ಲ. ಕಡಾಯಿ ಇದ್ದಂಗದ, ಅದು ಸಿಗಂಗಿಲ್ಲ. ಇರೋದು ಅಲ್ಲಿ ಏನೂ ಇಲ್ಲ, ಬೈಲದ, ನಮ್ ಕಣ್ಣಿಗೆ ಹಂಗ ಕಾಣಿಸ್ತದೆ. ಅದೇನಾಯ್ತು? ಪ್ರಮೇಯ ದೋಷ. ಪ್ರಮಾತ ದೋಷ ಅಂತಂದ್ರ ಒಳಗಿರೋ ಜಡ್ಡು ಜಾಪತ್ರೆಗಳು. ಮತ್ತೆ ಪ್ರಮಾಣ ದೋಷ ಅಂದ್ರ ಕಣ್ಣಿನ ದೋಷಗಳು, ಇಂದ್ರಿಯಗಳ ದೋಷಗಳು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಗಳಲ್ಲಿ ಇರುವ ಪಟುತ್ವ, ಮಂದತ್ವ, ಅಂಧತ್ವ ಮತ್ತಿಲ್ಲೇನೋ ಭಾವನೆಗಳಿರ್ತಾವಲ್ಲ, ಅವೆಲ್ಲೂ ಪ್ರಮಾಣ ದೋಷಗಳು. ಅದಕ್ಕೆ ಸತ್ಯ ವಸ್ತುವಿನ ಪೂರ್ವಜನ್ಯ ಸಂಸ್ಕಾರ ಪ್ರಮಾತ ದೋಷ, ಪ್ರಮೇಯ ದೋಷ, ಪ್ರಮಾಣ ದೋಷ. ಮತ್ತೇನದ? ವಸ್ತುವಿನ ಸಾಮಾನ್ಯ ವಸ್ತುವಿನ ಜ್ಞಾನ ಮತ್ತು ವಿಶೇಷದ ಅಜ್ಞಾನ. ಸಾಮಾನ್ಯ ಜ್ಞಾನ ಅಂದ್ರೇನು? ಏನೋ ಆದ, ಯಾರೋ ಬರ್ಲಕತ್ತಾರ, ಯಾರೋ ಕೂತಿದ್ರು, ಯಾರೋ ಮಾತಾಡ್ಲಕತ್ತಿದ್ರು ಅಂತೇಳಿ ನಿಮ್ಗೆ ಅನಿಸ್ತಿರ್ತದ, ಲಕ್ಷ್ಯ ಕೊಟ್ಟಿರಂಗಿಲ್ಲ.
ಒಟ್ಟಲ್ಲಿ ಒಬ್ರು ಇದ್ದಂಗೆ ಅನಿಸಿರ್ತದೆ, ಯಾರಂತ ಗೊತ್ತಿಲ್ಲ. ನೀವು ವಿಶೇಷ ಜ್ಞಾನ ಅಂತಂದ್ರೆ ಸ್ವಲ್ಪ ಅದಕ್ಕೆ ನೋಡಿದ್ರಿ, ಸ್ವಲ್ಪ ಅದ್ರ ಬಗ್ಗೆ ವಿಶೇಷವಾದಂತ ಲಕ್ಷ್ಯ ಕೊಟ್ರಿ ಅಂತಂದ್ರೆ ಅದು ಯಾರು ಏನು ಅಂತ ಗೊತ್ತಾಗ್ತದೆ. ಆಗ ವಿಶೇಷ ಜ್ಞಾನ, ವಿಶೇಷದ ಅಜ್ಞಾನ, ಸಾಮಾನ್ಯದ ಜ್ಞಾನ. ಅಲ್ಲಿ ಏನೋ ಇದ್ದಂಗೆ ಅನಿಸ್ಲಕತ್ತದ, ಅದು ಏನದ ಗೊತ್ತಿಲ್ಲ, ಹಗ್ಗ ಅದ ಗೊತ್ತಿಲ್ಲ, ಹಾವದ ಗೊತ್ತಿಲ್ಲ. ಈ ರೀತಿಯಾದಂತ ಒಂದು ಸಾಮಗ್ರಿಗಳು ಹೇಳ್ಯಾರ, ಪಂಚ ಸಾಮಗ್ರಿಗಳು. ಆ ಸಾಮಗ್ರಿಗಳು ನಿಮ್ಮ ಸಾಧನೆಯಲ್ಲಿ ಇಲ್ಲ, ನಿಮ್ಮ ಸಾಧನಾ ಪಟ್ಟಿ, ಬ್ರಹ್ಮಜ್ಞಾನ ಸಾಧನೆಯ ಪಟ್ಟಿ ಒಳಗಿಲ್ಲ ಅಂತೇಳಿ ಆ ಬಂಧ ಸತ್ಯವಾಗಿದೆ. ಆದ್ರೆ ನಿಶ್ಚಲ್ದಾಸ್ತಿ ಏನ್ ಹೇಳ್ತಾರ, ಬಂಧದ ಸಾಮಗ್ರಿಗಳಿರ್ಲಾರ್ದಕ್ಕೆ ಬಂಧ ಸತ್ಯವಾಗಿದೆ ಅಂತೀನಿ ಅಂತ ನಿಶ್ಚಲ್ದಾಸ್ ಅಂತಾರ. ಇವ್ರೇನಂತಾರ, ಸರಿ ಬಂಧವು ಸತ್ಯವಾಗಿದೆ, ಯಾಕಂದ್ರೆ ಬಂಧದ ಸಾಮಗ್ರಿಗಳು ಅಲ್ಲಿ ಇಲ್ಲ. ನಿಮ್ಮ ಬ್ರಹ್ಮಜ್ಞಾನ ಸಾಧನೆಯಲ್ಲಿ ಈ ಬಂಧದ ಸಾಮಗ್ರಿಗಳ ಒಂದು ಪ್ರಸ್ತಾಪ ಇಲ್ಲ, ಹೀಗಾಗಿ ನಾ ಬಂಧ ಸತ್ಯವಾಗಿದೆ ಅಂತೀನಿ ಅಂತಾರವಲ್ಲ. ಯಾರು ನಿಶ್ಚಲ್ದ, ಇವ್ರು ಯಾರು ಪೂರ್ವ ಪಕ್ಷಿ. ಪೂರ್ವ ಪಕ್ಷಿ ಅಂತ ಕತ್ತಾರೆ. ಅದಕ್ಕೆ ನಿಶ್ಚಲ್ದಾಸ್ತಿ ಉತ್ತರ ಏನು? ಸಾಮಗ್ರಿಗಳು ಇರಲೇಬೇಕೆಂಬ ನಿಯಮವಿಲ್ಲ, ಆದರೆ ಬಂಧವು ನಿತ್ಯವಾಗಿದೆ, ಬಂಧವು ನಿತ್ಯವಾಗಿದೆ ಅಂತೇಳಿ ನಿಶ್ಚಲ್ದಾಸ್ ಹೇಳಕತ್ತಾರ. ಪೂರ್ವ ಪಕ್ಷಿ ಏನಂತಾರೆ, ಆ ನಿಮ್ಮ ಶುದ್ಧ ಬ್ರಹ್ಮಜ್ಞಾನದ ಒಂದು ಸಾಧನೆಯಲ್ಲಿ ಬಂಧದ ಸಾಮಗ್ರಿಗಳು ಇಲ್ಲದ ಕಾರಣ ಅದು ಬಂಧವು ಸತ್ಯವಾಗಿದೆ ಅಂತ. ಮುಂದೆ ಪೂರ್ವ ಪಕ್ಷಿ ಏನಂತಾರ, ಬಂಧವು ಜ್ಞಾನದಿಂದ ನಿವೃತ್ತಿ ಆಗುವುದಿಲ್ಲ, ನಿಜವಾದ ಹಾವಿನ ನಿವೃತ್ತಿಗಾಗಿ ಬಡಿಗೆಯೇ ಬೇಕು ಅಂತೇಳಿ ಪೂರ್ವ ಪಕ್ಷಿ ಅಂತ. ಅದಕ್ಕೆ ನಿಶ್ಚಲ್ದಾಸ್ ಏನಂತಾರ, ಬಂಧವು ಜ್ಞಾನದಿಂದಲೇ ನಿವೃತ್ತಿ ಆಗುತ್ತದೆ. ಬ್ರಹ್ಮನೇ ಹಾವಿನ ರೂಪದಲ್ಲಿ ಇರುತ್ತಾನೆ, ಜಗತ್ತಿನ ಎಲ್ಲಾ ವಸ್ತುಗಳ ರೂಪದಲ್ಲಿ ಬ್ರಹ್ಮನೇ ಇದ್ದಾನೆ. ಹೀಗಾಗಿ ನಿಜವಾದ ಹಾವಾದರೂ ನಾವು ಬ್ರಹ್ಮ ಅಂತ ತಿಳ್ಕೊಂಡು ಹಾವಿನ ನಿವೃತ್ತಿ ಮಾಡಿಬಿಡ್ತೀವಿ. ನಾವು ಬಡಗಿ ತಗೊಂಡು ಹಾವನ್ನು ಕೊಲ್ಲಲಿಕ್ಕೆ ಹೋಗಂಗಿಲ್ಲ ಅಂತ ಹೇಳಿ ಇವ್ರ. ಮತ್ತೆ ಜೀವ ಬ್ರಹ್ಮರ ಅಭೇದ ಸಂಭವಿಸೋದಿಲ್ಲ. ಜೀವ ಅಸತ್ತು, ಅಚಿತ್ತು, ದುಃಖ, ಅಪೂರ್ಣ, ಅನಿತ್ಯವಾಗಿದೆ. ಬ್ರಹ್ಮ ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾಗಿದೆ ಅಂತೇಳಿ ಯಾರು ಹೇಳ್ತಾರ? ಪೂರ್ವ ಪಕ್ಷಿ ಹೇಳ್ತಾರೆ. ಅದಕ್ಕೆ ಇವ್ರೇನ್ ಹೇಳ್ತಾರ ನಿಶ್ಚಲ್ದಾಸರು? ಜೀವ ಬ್ರಹ್ಮರ ಅಭೇದ ಸಂಭವಿಸುವುದಿಲ್ಲ, ಆದ್ರೆ ಜೀವ ಅಂತಃಕರಣ ಮತ್ತು ಸಾಕ್ಷಿ ಮಿಶ್ರಣವಾಗಿದೆ. ಅಂತಃಕರಣ ಅನಾತ್ಮ ವಸ್ತು, ಸಾಕ್ಷಿ ಆತ್ಮವಸ್ತು. ಅಂತಃಕರಣ ಅಸತ್ತು, ದುಃಖಪೂರಿತವಾಗಿದೆ. ಸಾಕ್ಷಿ ಸಚ್ಚಿದಾನಂದ ಪರಿಪೂರ್ಣವಾದಂತ ಸಾಕ್ಷಿ ಜೀವ ಕೇವಲ ಅನಾತ್ಮವೇ ಆಗಿಲ್ಲ. ಜೀವನನ್ನ ಸಾರಾಸಹಿತವಾಗಿ ನಾವು ಭೇದ ಮಾಡ್ಲಿಕ್ಕೆ, ಆ ಬ್ರಹ್ಮದೊಡನೆ ಏಕತ್ವ ಮಾಡ್ಲಿಕ್ಕೆ ಬರಂಗಿಲ್ಲ ಅಂತ ಹೇಳಕ್ ಆಗಂಗಿಲ್ಲ. ಜೀವನ ಒಳಗೆ ಏನದಪ್ಪ ಅಂತಂದ್ರೆ, ಜೀವನಲ್ಲಿ ಆ ಒಂದು ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾದಂತ ಒಂದು ಸಾಕ್ಷಿ ಅನ್ನುವ ಒಂದು ವಸ್ತು ಕೂಡ ಜೀವನೊಳಗೆ ಇದೆ. ಆ ಜೀವನದಲ್ಲಿರುವ ಅಂತಃಕರಣ ಏನದ ಅನಾತ್ಮ ವಸ್ತು ಅದ. ಆ ಅಂತಃಕರಣಕ್ಕೂ ಬ್ರಹ್ಮನಿಗೂ ನಾವು ಏಕತ್ವ ಹೇಳಂಗಿಲ್ಲ. ಆದರೆ ಆ ಜೀವನದಲ್ಲಿರುವ ಸಾಕ್ಷಿ ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾದಂತ ಸಾಕ್ಷಿ ವಸ್ತು ಏನದಲ್ಲ, ಆ ವಸ್ತುವಿಗೆ ಮತ್ತು ಬ್ರಹ್ಮನಿಗೂ ನಾವು ಏಕತ್ವವನ್ನು ಹೇಳುತ್ತೇವೆ. ಈ ರೀತಿ ಏಕತ್ವ ಸಂಭವಿಸುತ್ತದೆ ಅಂತ ಹೇಳ್ತಾನೆ. ಮತ್ತೆ ಪೂರ್ವ ಪಕ್ಷಿ ಏನಂತಾನ, ಸಾಕ್ಷಿಗಳು ಅನೇಕ ಇವೆ, ಅದು ಒಂದೇ ಇತ್ತು ಅಂತಂದ್ರೆ ಒಬ್ಬರ
ಅಂತಃಕರಣದಲ್ಲಿ ನಡೆಯುವ ವಿಷಯ ಎಲ್ಲರಿಗೂ ತಿಳಿಯಬೇಕಿತ್ತು ಅಂತ ಹೇಳ್ತಾನೆ. ಇಲ್ಲೇನಂತನ ಸಾಕ್ಷಿಗಳು ಅನೇಕವಾಗಿ ಇದ್ದಂತೆ ತೋರುತ್ತವೆ, ಆದರೆ ಒಂದೇ ಸಾಕ್ಷಿ ಇದೆ. ಆದರೆ ಅದರೊಳಗಿರುವ ಅಂತಃಕರಣಗಳು ಬೇರೆ ಬೇರೆ ಅದಾವ. ಹೀಗಾಗಿ ಹೆಂಗಪ್ಪ ಒಂದು ಉದಾಹರಣೆ ಕೊಡ್ರಿ ಅಂತಂದ್ರೆ, ಒಂದೇ ಬ್ರಹ್ಮದ ಅನೇಕ ಸಾಕ್ಷಿಗಳು ಕಾಣ್ತಾವಲ್ಲ, ಒಂದೇ ಬ್ರಹ್ಮನ ಅನೇಕ ಸಾಕ್ಷಿ ರೂಪಗಳು ಕಾಣ್ತಾವಲ್ಲ, ಹಂಗೆ ಇದು ಒಂದೇ ಆಕಾಶ ನೂರಾರು ಘಟಗಳಲ್ಲಿ ನೂರಾರು ಘಟಾಕಾಶಗಳಾಗಿ ತೋರ್ತವಲ್ಲ. ಹೀಗಾಗಿ ಎಲ್ಲಾ ಘಟಾಕಾಶಗಳು ಆಕಾಶದೊಡನೆ ಹೇಗೆ ಅಭೇದವಾಗಿರುತ್ತವೆಯೋ ಮಹಾಕಾಶದೊಡನೆ, ಅದೇ ರೀತಿ ನೂರಾರು ಇವು ಸಾಕ್ಷಿಗಳು ಕೂಡ ಆ ಬ್ರಹ್ಮದೊಡನೆ ಅಭೇದವಾಗಿಯೇ ಇವೆ. ನೋಡ್ರಿ ಒಂದ್ಸಾರಿ, ಆಕಾಶ ಮತ್ತು ಘಟದೊಳಗಿರುವ ಆಕಾಶ ಮತ್ತು ಮಹಾಕಾಶ ಅವು ಒಂದಕ್ಕೊಂದು ಕನೆಕ್ಷನ್ ತೆಗೆದವಿಲ್ಲ. ಮಹಾಕಾಶ ಮತ್ತು ನೂರಾರು ಘಟದ ಒಳಗೆ ಇರುವ ಆಕಾಶಗಳು, ನೂರಾರು ಘಟದ ಒಳಗಿರುವ ಆಕಾಶಗಳು, ಘಟಾಕಾಶಗಳು ಮತ್ತು ಮಹಾಕಾಶ ಒಂದಕ್ಕೊಂದು ದ್ವೈತನಗದವಿಲ್ಲವು, ಅವು ಸಪರೇಟ್ ಆಗ್ಯಾವ ಮಹಾಕಾಶದಿಂದ. ಅದೇ ರೀತಿ ಬ್ರಹ್ಮ ಕೂಡ ಒಂದೇ ಒಂದು ಮಹಾಕಾಶ ಇದ್ದಂಗದನ್ನ ಎಲ್ಲ ಜೀವರ ಒಳಗ ಸಾಕ್ಷಿ ರೂಪದಲ್ಲಿ ತೋರ್ತಾ ಇದ್ದಾನೆ ಅಷ್ಟೇ. ಅಂತಃಕರಣಗಳು ಭಿನ್ನ ಭಿನ್ನ ಆಗ್ಯಾವ. ಅವರವರ ಅನುಭವಗಳು, ಅವರವರು ಮಾಡಿದ ಪಾಪ ಪುಣ್ಯಗಳು, ಕರ್ತೃತ್ವ ಭೋಕ್ತೃತ್ವಗಳು, ಅವರವರ ಭೋಗಗಳು, ಅವೆಲ್ಲ ಅಂತಃಕರಣಕ್ಕೆ ಸಂಬಂಧಪಟ್ಟವಾದವೇ ಹೊರತು ಸಾಕ್ಷಿಗೆ ಸಂಬಂಧ ಇಲ್ಲ. ಸಾಕ್ಷಿ ಒಂದೇ ಅದ. ಅಂತಃಕರಣಗಳು ಅನೇಕ ಇರ್ತದಕ್ಕೆ ಎಲ್ಲರದು ಅವರವರ ಅನುಭವ ಬೇರೆ ಬೇರೆ ಅದಾವ ಅಂತೇಳಿ. ಮತ್ತೆ ಪೂರ್ವ ಪಕ್ಷಿ ಏನಂತಾನ, ಸತ್ಯ ವಸ್ತುವಿನ ಪೂರ್ವಜನ್ಯ ಸಂಸ್ಕಾರ ಇರ್ಬೇಕು ಅಂತ ನಾವು. ಸಾಮಗ್ರಿ ಇದ್ರೆ ಬಂದವು ಮಿಥ್ಯವಾಗಿರಬೇಕಂದ್ರೆ ಸತ್ಯ ವಸ್ತುವಿನ ಪೂರ್ವಜನ್ಯ ಸಂಸ್ಕಾರ ಇರಲೇಬೇಕು. ಸಾಕ್ಷಿ ಬ್ರಹ್ಮ ಯಾರಿಗೂ ಕಂಡಿಲ್ಲ, ಆದ್ದರಿಂದ ಅದು ಬಂಜೆಯ ಮಗ ಇದ್ದ ಹಾಗೆ ಇದೆ, ಆದ್ದರಿಂದ ಬಂದವು ಸತ್ಯವಾಗಿದೆ ಅಂತ ಅವನಂತಾನೆ. ಇವರೇನಂತಾರ, ಬಂದವು ಮಿಥ್ಯವಾಗಿದೆ. ಜೀವದ ವಿಶೇಷ ಭಾಗವೇ ಸಾಕ್ಷಿ ಮತ್ತು ಜೀವದ ಸಾಧಾರಣ ಭಾಗವೇ ಅಂತಃಕರಣ. ವಿಶೇಷ ಭಾಗ ಇಲ್ಲ, ಸ್ಪೆಷಲ್ ಪಾರ್ಟ್ ಇಲ್ಲ. ಈಗ ಹಾರ್ಟ್ ಮಿಥ್ಯ ಆಗ್ಯದ, ಒಂದು ಶರೀರದೊಳಗ ಹಾರ್ಟ್ ಮಿಥ್ಯ ಆಗ್ಯದ ಅಂತಂದ್ರೆ ಏನಾಯ್ತು, ಹಾರ್ಟ್ ತೆಗೆದ್ರೆ ಅದು ಜೀವ ಉಳಿಲಕ್ಕೆ ಸಾಧ್ಯ ಅದೇನು? ಹಾರ್ಟು, ಬ್ರೇನು ಸ್ಪೆಷಲ್ ಪಾರ್ಟ್ಗಳು ಹೌದಿಲ್ಲ. ಹಾರ್ಟು, ಬ್ರೇನು, ಕಿಡ್ನಿ, ಇಂದ್ರಿಯಗಳು ಯಾವರೇ ಒಂದೆರಡು ಖರ್ಚು ಮಾಡಿ ಹೋದ್ರೆ ನಡೀತದೆ. ಹಾರ್ಟ್ ತೆಗೆದ್ರೆ ಉಳಿತಾನ, ಕಿಡ್ನಿ ತೆಗೆದ್ರೆ ಉಳಿತಾನ, ಬ್ರೇನ್ ತೆಗೆದ್ರೆ ಉಳಿತಾನ. ಹಂಗ ವಿಶೇಷ ಇದು ಭಾಗ ಸಾಕ್ಷಿ ಅನ್ನೋದು. ಆ ವಿಶೇಷ ಭಾಗನೇ ನೀನು ಮಿಥ್ಯೆ ಅಂತಿದಿ, ಬಂದೆ ಮಗ ಅಂತಿದಿ, ಹಂಗೆಲ್ಲ ಆಗಂಗಿಲ್ಲ. ಆ ಒಂದು ವಿಶೇಷ ಭಾಗ ಸಾಕ್ಷಿ ತೆಗೆದು ಹಾಕಿಬಿಟ್ರೆ ಒಂದು ಆಭರಣದ ಮುಖ್ಯ ಭಾಗ ಯಾವದ್ರಿ? ಅದರ ಡಿಸೈನ್ ಬಂಗಾರ. ಬಂಗಾರ ಅಂದ್ರೆ ಮುಖ್ಯ ಭಾಗ, ಡಿಸೈನ್ ಅಲ್ಲ. ಡಿಸೈನ್ದಾಗ ಎಷ್ಟರೇ ಚೇಂಜಸ್ ಮಾಡಬಹುದು, ಒಂದ್ ಹಾಕಿ ಇನ್ನೊಂದು ಡಿಸೈನ್ ತೆಗಿಬಹುದು, ಏನಾರೇ ಮಾಡಬಹುದು. ಆದ್ರೆ ಬಂಗಾರ ಅನ್ನೋದು ಸಾಕ್ಷಿ ಅಂದ್ರೆ ಬಂಗಾರ ಇದ್ದಂಗ. ಆ ಬಂಗಾರ ತೆಗೆದು ಹಾಕಿದ ಮೇಲೆ ಅಲ್ಲಿ ಆಭರಣ ಇರ್ಲಕ್ ಸಾಧ್ಯ ಇಲ್ಲ. ಅದೇ ರೀತಿ ಸಾಕ್ಷಿನೇ ತೆಗೆದು ಹಾಕಿದ ಮೇಲೆ ಅಲ್ಲಿ ಅಂತಃಕರಣ ಇಲ್ಲ, ಜೀವ ಇಲ್ಲ, ಏನೇನು ಇಲ್ದಂಗ ಆಗ್ತದಪ್ಪ. ಅದನ್ನು ಸರಿಯಾಗಿ ತಿಳ್ಕೊಂಡು ಮಾತಾಡು ಅಂತೇಳಿ ಅದಕ್ಕೆ ಬಂಜೆ ಮಗ ಅನ್ಲಿಕ್ಕೆ ಬರಂಗಿಲ್ಲ. ಅದು ಅತ್ಯಂತ ವಿಶೇಷ ಭಾಗ. ಅದೇ ಆಧಾರ ಅದ ಎಲ್ಲದಕ್ಕೂ. ಸಾಕ್ಷಿನೇ ಎಲ್ಲದಕ್ಕೂ ಆಧಾರ ಅದ. ಹೀಗಾಗಿ ಆಧಾರವೇ ಹೋದ ಮೇಲೆ ಆ ಆದಾಯ ವಸ್ತುನು ಅಲ್ಲಿ ಇರಂಗಿಲ್ಲ. ಹೀಗಾಗಿ ಪೂರ್ವಜನ್ಯ ಸಂಸ್ಕಾರವಿರಲೇಬೇಕೆಂಬ ನಿಯಮವಿಲ್ಲ, ಬಂಧವು ಮಿಥ್ಯವಾಗಿದೆ ಅಂತ. ಮತ್ತೆ ಪೂರ್ವ ಪಕ್ಷಿ ಏನಂತಾನ, ವಿಚಾರ ಸಾಗರದ ಬ್ರಹ್ಮಜ್ಞಾನ ಅವಾಂತರ ಪ್ರಯೋಜನವು ಅಹಂ ಬ್ರಹ್ಮಾಸ್ಮಿ ಮೋಕ್ಷ ಪರಮ ಪ್ರಯೋಜನವನ್ನು ತಂದು ಕೊಡಲ್ಲ. ಯಾಕಂದ್ರೆ ಅಲ್ಲಿ ಜ್ಞಾನನೇ ಇಲ್ಲ, ಜೀವ ಬ್ರಹ್ಮರ ಏಕತ್ವನೇ ಇಲ್ಲ. ಹೀಗಾಗಿ ನೀವು ಹೇಳುವಂತ
ಈ ಬ್ರಹ್ಮಜ್ಞಾನ ಏನದಲ್ಲ ನಿಮ್ಮ ವಿಚಾರ ಸಾಗರದಿಂದ ಬ್ರಹ್ಮಜ್ಞಾನ ಆಗ್ತದ, ಬ್ರಹ್ಮಜ್ಞಾನದಿಂದ ಮೋಕ್ಷ ಆಗ್ತದ ಅಂತ ಹೇಳಿರಿ. ಇಲ್ಲಿ ಬ್ರಹ್ಮಜ್ಞಾನ ಆಗದೆ ಇಲ್ಲ ಅಂತಂದ್ಮೇಲೆ ಜೀವ ಬ್ರಹ್ಮರ ಏಕತ್ವನೇ ಸಂಭವಿಸುವುದಿಲ್ಲ ಅಂದ್ರೆ ಅದು ಮೋಕ್ಷದ ಎಲ್ಲಿ ತಂದು ಕೊಡ್ತದ. ನೀವ್ ಹೇಳೋ ಮೋಕ್ಷ ಏನೋ ಚಲೋ ಅದ, ಆದ್ರೆ ಅಲ್ಲಿ ಬ್ರಹ್ಮಜ್ಞಾನ ಸಂಭವಿಸುವುದಿಲ್ಲ. ಕಾರಣ ಬಂದವು ನಿವೃತ್ತಿ ಆಗುವುದೇ ಇಲ್ಲ. ಅಲ್ಲಿ ಬಂದ ಸತ್ಯವಾಗಿದೆ, ಅದು ನಿವೃತ್ತಿ ಆಗುವುದಿಲ್ಲ. ಹಂಗಾಗಿ ಅಲ್ಲಿ ಯಾಕಂದ್ರೆ ಸಾಮಗ್ರಿಗಳಿಲ್ಲ. ಒಂದು ಸಮಸ್ಯೆ ಇರೋದೇ ಸಾಮಗ್ರಿಗಳು, ಬಂದದ ಸಾಮಗ್ರಿಗಳು ಎಲ್ಲ. ಅದಕ್ಕೆ ಏನೇನಂತ ನಿಶ್ಚಂದಾಸು ಜೀವನಲ್ಲಿರುವ ಸಾಕ್ಷಿಗೂ ಬ್ರಹ್ಮನಿಗೂ ಏಕತ್ವವೆಂಬುವುದೇ ಬ್ರಹ್ಮಜ್ಞಾನ. ಈ ಬ್ರಹ್ಮಜ್ಞಾನ ಸಂಭವಿಸುತ್ತದೆ. ಬ್ರಹ್ಮಜ್ಞಾನ ಸಂಭವಿಸುವುದಿಲ್ಲ ಅಂತಂದ್ರೆ ಇಲ್ಲಿ ಬ್ರಹ್ಮಜ್ಞಾನ ಸಂಭವಿಸುತ್ತದೆ. ಜೀವನಲ್ಲಿರುವ ಸಾಕ್ಷಿಗೂ ಮತ್ತು ಬ್ರಹ್ಮನಿಗೂ ಏಕತ್ವ ಸಂಭವಿಸ್ತದಲ್ಲ. ಯಾಕೆ ಸಂಭವಿಸಂಗಿಲ್ಲ? ಬ್ರಹ್ಮಾಸ್ಮಿ ಬ್ರಹ್ಮಾಸ್ಮಿದ ಮೋಕ್ಷವು ಉಂಟಾಗುತ್ತದೆ, ಅದರಿಂದ ಪರಮಾನಂದ ಪ್ರಾಪ್ತಿಯಾಗ್ತದ, ಇದು ಪರಮ ಪ್ರಯೋಜನ ಉಂಟಾಗ್ತದ. ಅಧ್ಯಾಸವು ಮಿಥ್ಯವಾಗಿರುತ್ತದೆ. ಬಂಧವನ್ನು ಮಿಥ್ಯಗೊಳಿಸಲು ಸಾಮಗ್ರಿಗಳು ಇರಲೇಬೇಕೆಂಬ ನಿಯಮವಿಲ್ಲ. ಬಂಧದ ಮಿಥ್ಯಾ ಸಾಮಗ್ರಿಗಳು ಬೇಕೇ ಬೇಕೆಂಬ ನಿಯಮವಿಲ್ಲ. ಸಾಮಗ್ರಿಗಳು ಅಂತಂದ್ರೆ ಏನಪ್ಪಾ ಅಂದ್ರೆ ದೋಷಗಳು. ಸಾಮಗ್ರಿಗಳಂದ್ರೆ ಇವು 5 ಸಾಮಗ್ರಿಗಳಂದ್ರೆ 5 ದೋಷಗಳು. ಅಲ್ಲಿ ದೋಷ ಇರಬೇಕೇ ಅಂತೇನು ನಿಯಮ ಇಲ್ಲ ಬಿಡಪ್ಪ ಅಂತ ಹೇಳ್ತಾನೆ. ಅದಕ್ಕೆ ಪೂರ್ವಜನ್ಯ ಸತ್ಯ ವಸ್ತುವಿನ ಪೂರ್ವಜನ್ಯ ಸಂಸ್ಕಾರದ ಒಂದು ಏನ್ ಮಾಡಿದ್ರು, ಅಲ್ಲಗಳೆಯುವ ಕೆಲಸ ಮಾಡಿದ್ರು. ನೆಕ್ಸ್ಟ್ ಏನೀಗ ಪ್ರಮಾತ ದೋಷ, ಅಂತಃಕರಣ ಮತ್ತು ಕಣ್ಣಿನ ದೋಷಗಳು ಹೆಂಗಿವು ಅಂತ. ಕಣ್ಣು ಅಥವಾ ಇಂದ್ರಿಯಗಳ ದೋಷಗಳು, ಅಂತಃಕರಣದ ದೋಷಗಳು. ಜಗತ್ತೆಲ್ಲ ಹಳದಿ ಬಣ್ಣ ಕಾಣಲು ಕಾಮಾಲೆ ಪಿತ್ತ ದೋಷ ಇದ್ದವನಿಗೆ ಜಗತ್ತೆಲ್ಲ ಹಳದಿ ಕಾಣ್ತದ ಅಂತಂದ್ರೆ ಇವ್ರೇನಂತಾರ, ಪಿತ್ತಗಳವನಿಗೆ ಹಳದಿ ಬಣ್ಣನೆ ಗೊತ್ತಿಲ್ಲ ಏನು? ಕಾಮಣಿ ಆಗ್ಲಾರ್ದವನಿಗೆ ಹಳದಿ ಬಣ್ಣನೆ ಗೊತ್ತಿಲ್ಲ ಏನು? ಕಾಮಣಿ ಆಗ್ಲಾರ್ದವನಿಗೆ ಹಳದಿ ಬಣ್ಣನೆ ಗೊತ್ತದ. ಮತ್ತೆ ಈ ಕೈಗೆ ಜ್ವರ ಪಿತ್ತ ಇದ್ದವನಿಗೆ ಅವು ರುಚಿ ಗೊತ್ತಾಗ್ತದ ಅಂದಾಗ ಇವೇನದವ ಅವನು ದೋಷಗಳು ಏನದವ, ಇವು ಅವನ ಸಾಮಗ್ರಿಗಳು. ಇಲ್ಲೇನ್ ಹೇಳ್ತಾರ, ಆರೋಗ್ಯವಂತನಿಗೂ ಸಿಹಿ ಗೊತ್ತಾಗ್ತದ, ಕೈ ಗೊತ್ತಾಗ್ತದ, ಎಲ್ಲರಿಗೂ ಎಲ್ಲಾ ರುಚಿಗಳು ಗೊತ್ತಾಗ್ತವ. ಈಗ ನೀನೇನು ಇಲ್ಲಿ ರೋಗ ರುಜಿನಾದಿಗಳನ್ನ ಸೇರಿಸಿ ಸಾಮಗ್ರಿಗಳಿಗೆ ಉದಾಹರಣೆ ಕೊಡ್ತಿದಿ. ಈ ರೋಗ ರುಜಿನಾದಿಗಳು ಇಲ್ಲದಂತ ಆರೋಗ್ಯವಂತ ವ್ಯಕ್ತಿಗೂ ಸಹಿತ ಈ ಬಣ್ಣಗಳು ರುಚಿಗಳು ಎಲ್ಲ ಗೊತ್ತಾಗ್ತಾವಪ್ಪ. ಅವು ಇರ್ಬೇಕೆ ಅಂತೇನಿಲ್ಲ. ಮತ್ತು ಪ್ರಮೇಯ ದೋಷ ಅಂತಂದ್ರೇನು? ವಸ್ತುಗಳು ಇರೋದೊಂದ್ ರೀತಿ, ತೋರೋದೊಂದ್ ರೀತಿ. ವಸ್ತುನೇ ಪ್ರಮೇಯಗಳು. ವಸ್ತುಗಳು ಜಗತ್ತಿನಲ್ಲಿರುವ ಎಲ್ಲಾ ವಸ್ತುಗಳೇ ಪ್ರಮೇಯಗಳು. ಅವಿರೋದೇ ಒಂದ್ ರೀತಿ, ತೋರೋದೊಂದ್ ರೀತಿ. ಗವಯ್ಯ ಅಂದ್ರೆ ಕಾಡಿನ ಆಕಳು. ಅದ್ ಹೆಂಗದ ನೋಡ್ಲಕ್ಕ ನಮ್ಮ ಊರಾಗ ಸಾಕಿದ ಆಕಳ ಇದ್ದಂಗೆ ಅದ. ನಿಮ್ಮ ಊರಿನ ಆಕಳು ಏನ್ ಮಾಡ್ತದ? ನಿಮ್ ಸಮೀಪಕ್ಕೆ ಬರ್ತದ, ನೀವು ಮುಟ್ಟಿಸ್ಕೊತದ, ನೀವು ಅದಕ್ಕೂ ನಮಸ್ಕಾರ ಮಾಡಿದ್ರೆ ನಮಸ್ಕಾರ ಮಾಡಿಸ್ಕೊತದ, ಬೆನ್ನು ತೂರ್ಸಂತದ, ಮೈ ಮೇಲೆ ಕೈಯಾಡ್ಸಂತದ. ಆದ್ರ ಕಾಡಾಕಳ ಹಂಗೇನ್ ಮಾಡ್ತಾನೆ ಗವಯ್ಯ? ಅದಕ್ಕೇನಾದ್ರೆ ಸನೆ ಹೋಗ್ಲಕ್ ಸಾಧ್ಯನ ನಿಮಗ? ಅದಕ್ಕೆ ಯಾರ ಸಮೀಪ ಹೋದ್ರೆ ಇರೋದು ಕೊಲ್ಬಿಡ್ತದ ಅದು ಗವಯ್ಯ. ಹಂಗ ಒಳಗೆ ಇರೋದೊಂದು ತೋರೋದೊಂದು ಇರ್ತಾವ. ಹೀಗಾಗಿ ಆಕಾಶ ನೀಲಿ ಕಾಣಿಸ್ತದ, ಕಡಾಯಿ ಕಣ್ಣಂಗ್ ಕಾಣಿಸ್ತದ, ಬೋರ್ಲ್ ಹಾಕಂಗ್ ಕಾಣಿಸ್ತದ. ಆಕಾಶ ಆ ರೀತಿ ಇಲ್ಲ. ಇದು ಪ್ರಮೇಯ ದೋಷ. ಮತ್ತೆ ಈ ಪ್ರಮೇಯ ದೋಷ ಇರಲೇಬೇಕೆಂಬ ನಿಯಮವಿಲ್ಲ. ಅಭ್ಯಾಸ ಆಗ್ಬೇಕಾದ್ರ ಪ್ರಮೇಯ ದೋಷ ಇರಲೇಬೇಕೆಂಬ ನಿಯಮವಿಲ್ಲ. ಅಭ್ಯಾಸದ ಸಾಮಗ್ರಿಗಳಿಗೂ ಏನು ಅಭ್ಯಾಸದ ಸಾಮಗ್ರಿಗಳು ಇಲ್ಲದಿದ್ರೂ ಸಹಿತ ಅಭ್ಯಾಸ ಆಗ್ತದ. ಅಲ್ಲೇನ್ ಸಾಮಗ್ರಿ ಇಲ್ಲ ಅಂದ್ರೂ ಅಭ್ಯಾಸ ಆಗ್ತದ. ನೀಲಿ ಬಣ್ಣ ಇಲ್ಲ ಅಂದ್ರೂ ನೀಲಿ ಬಣ್ಣ ಕಾಣ್ಲಿಕ್ಕತ್ತದ. ಕಡಾಯಿ ಅಲ್ಲಿ ಇಲ್ಲ ಅಂದ್ರೂ ಕಡಾಯಿಗಟ್ಲೆ ಕಾಣ್ಲಿಕ್ಕತ್ತದ. ಕಡಾಯಿ ಆದ ಅನ್ನೋದೇ ಅವನದೇನು ಸಾಮಗ್ರಿ, ನೀಲಿ ಬಣ್ಣ ಆದ ಅನ್ನೋದೇ ಸಾಮಗ್ರಿ. ಮತ್ತೆ ಅದು ಬೋರ್ಡ್ ಹಾಕಿದಂತ ಒಂದು ಡಬ್ ಹಾಕಿದಂತ ಕಡಾಯಿ ಇದ್ದಂಗೆ ಕಾಣಿಸ್ತದೆ. ಜಗತ್ತು ತಂಬು ಇದ್ದಂಗದ. ಆದ್ರ ಹಂಗ ಇಲ್ಲದು, ಇಲ್ಲಂದ್ರೂ ಅದ ಕಾಣ್ಲಿಕ್ಕತ್ತದ. ಹಿಂಗಾಗಿ ಅದು ಇರಲೇಬೇಕೆಂಬ ನಿಯಮವಿಲ್ಲ.
ಅಭ್ಯಾಸವಾಗಲು ದೋಷಗಳು ಅಂದ್ರೆ ಸಾಮಗ್ರಿಗಳು ಇರಲೇಬೇಕೆಂಬ ನಿಯಮವಿಲ್ಲ. ಪೂರ್ವ ಪಕ್ಷಿ ಖಂಡನ 47ರಿಂದ 48 ತನಕ ಖಂಡನ ಮಾಡ್ಯಾನ. ನಿಶ್ಚಲ್ ದಾಸಿಯವರು ಅದಕ್ಕೆ ಮಂಡನ ಮಾಡ್ಯಾರ. ಸತ್ಯ ವಸ್ತುವಿನ ಪೂರ್ವಜನ್ಯ ಸಂಸ್ಕಾರ ಅಭ್ಯಾಸಕ್ಕೆ ಕಾರಣವಾಗುತ್ತದೆ ಅಂತ ಇವ್ರದ್ದು ಖಂಡನ. ಏನು ತಲೆ ಯಾವಾಗಲೂ ನೆನ್ಪಿಟ್ಕೋಬೇಕಿದು. ಅವನೇನಂದನ ಯಾರ ನಿಮಗೆ ಬೈದ್ರು ಹೆಂಗ್ ನೆನಪಿಟ್ಕೊಂಡಿರ್ತೀರಿ ಹಾಂಗಿದು. ಖಂಡನ ಮಾಡಿದ ವಾಕ್ಯ, ಖಂಡನ ವಾಕ್ಯ ಚಂದ ನೆನಪಿಟ್ಕೋಬೇಕು. ಸತ್ಯ ವಸ್ತುವಿನ ಪೂರ್ವಜನ್ಯ ಜ್ಞಾನವು ಅಂದ್ರೆ ಸಂಸ್ಕಾರ ದ್ವಾರ ಅಭ್ಯಾಸಕ್ಕೆ ಕಾರಣವಾಗುತ್ತದೆ. ಈ ಸಂಸ್ಕಾರ ಏನ್ ಮಾಡ್ತದೆ? ಅಭ್ಯಾಸಕ್ಕೆ ಕಾರಣವಾಗುತ್ತದೆ. ಅದಕ್ಕೆ ನಿಶ್ಚಲ್ ದಾಸಿಯವರದು ಒಂದೇ ಒಂದು ಉತ್ತರ. ಏನದು? ಏನದ್ರ ಉತ್ತರ? ಇರಲೇಬೇಕೆಂಬ ನಿಯಮವಿಲ್ಲ. ಸಾಮಗ್ರಿ ಇರಲೇಬೇಕೆಂಬ ನಿಯಮವಿಲ್ಲ. ಸತ್ಯ ವಸ್ತುವಿನ ಪೂರ್ವಜನ್ಯ ಸಂಸ್ಕಾರ ಎನ್ನುವ ಸಾಮಗ್ರಿ ಏನಾಗ್ತದ? ಧ್ಯೇಯವಾಗುತ್ತದೆ. ಧ್ಯೇಯ ಅಂತಂದ್ರೆ ಅದು ಬೇಕಂತ, ಅದು ಇದ್ರೆ ಇದು ಇರ್ತದ ಅಂತ ನೀನ್ ಹೇಳ್ತಲ್ಲ, ಅದು ಇಲ್ಲ, ಅದು ಸಾಧ್ಯವಿಲ್ಲ ಅಂತ ಹೇಳ. ಸಾಕೈತಲ್ಲ, ತಲೆ ಚಿಕ್ಕ ಹಿಡಿತಲ್ಲ ಇದು. ಹೇಳಿದ್ದೆ ಹೇಳಿ ಏನ್ ಪಕ್ಕ ಆಯ್ತಾ? ಪಕ್ಕ ಆಯ್ತು. ತಲೆ ಚಿಕ್ಕ ಹಿಡಿಸ್ಬೇಕು ನಿಮ್ಗ. ಹಿಡಿಸಿ ಪಕ್ಕ ಮಾಡ್ಬೇಕದು. ಇನ್ನೊಂದ್ಸಾರಿ ಮತ್ತೆ ಪರ್ಫೆಕ್ಟ್ ಆಗ್ಬೇಕು. ಬಬ್ಬುರ್ವಾಹನ ಅರ್ಜುನ ಇಬ್ಬರದು ಡೈಲಾಗ್ಗಳು ಹೆಂಗಿರ್ತಾವ ಹಂಗೆ ಅವ್ ಹೆಂಗ್ ನೆನ್ಪು ಬರ್ತಾವ ಹಂಗೆ ಇವು ನೆನ್ಪಿರ್ಬೇಕು. ಏನಪ್ಪ ಈಗ ಮುಂದಿನ ವಿಷಯಾಂಕ 78, ಪೇಜ್ ನಂಬರ್ 98. 47ರಿಂದ 48 ವಿಷಯಾಂಕಗಳಲ್ಲಿ ಪೂರ್ವ ಪಕ್ಷಿ ಮಾಡಿದ ಖಂಡನ 47ರಿಂದ 48. ಇಲ್ಲೇನದ 78ರಿಂದ 82ರವರೆಗೆ ಸುಮಾರು 78, 79, 80, 81, 82 5 ವಿಷಯಾಂಕಗಳ ಮೂಲಕ ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ಲಕತ್ತಾರ. ಸರಿಯಾಗಿ ಅಂದ್ರೆ ನೇರವಾದ ಉತ್ತರ. ಮತ್ತಿನ್ನೊಂದ್ಸಾರಿ ಆ ಪ್ರಶ್ನೆನೆ ತೆಗೆದಿರಬಾರ್ದು. ಹಂಗ್ ಮಾಡ್ಲಕತ್ತಾರ ಈಗ ಅವರು. ಪೂರ್ವದಲ್ಲಿ ಹೇಳಿದ್ದು ಏನೆಂದರೆ ಪೂರ್ವ ಪಕ್ಷೀಯ ವಾದ ಸತ್ಯ ವಸ್ತುವಿನ ಪೂರ್ವಜನ್ಯ ಜ್ಞಾನವು ಸಂಸ್ಕಾರ ದ್ವಾರ ಅಭ್ಯಾಸಕ್ಕೆ ಕಾರಣವಾಗುತ್ತದೆ. ಸತ್ಯ ವಸ್ತುವಿನ ಪೂರ್ವಜನ್ಯ ಜ್ಞಾನವು ಸಂಸ್ಕಾರ ದ್ವಾರ ಅಭ್ಯಾಸಕ್ಕೆ ಕಾರಣವಾಗುತ್ತದೆ ಅಂತ ಒಂದು ವಾದ. ಒಂದ್ ಸೈಡ್ ಬರ್ಕೋಬೇಕಿದು. ಹಂಗೆ ನಿಮ್ ಕಣ್ಣು ನಡಿಬೇಕು. ಎರಡು ಹಾಕೋಬೇಕು. ಒಂದ್ ಸೈಡ್ ಇವನು ಯಾರು? ಪೂರ್ವ ಪಕ್ಷಿ. ಇನ್ನೊಂದ್ ಕಡೆ ನಿಶ್ಚಲ್ ಅದು ಏನ್ ಮಾಡ್ಬೇಕು? ಸತ್ಯ ವಸ್ತುವಿನ ಪೂರ್ವಜನ್ಯ ಸಂಸ್ಕಾರ, ಸತ್ಯ ವಸ್ತುವಿನ ಪೂರ್ವಜನ್ಯ ಸಂಸ್ಕಾರ ಅಭ್ಯಾಸಕ್ಕೆ ಹೇತುವಾಗುತ್ತದೆ. ಇದು ಒಂಥರ ಹೆಡ್ಡಿಂಗ್ ಇದ್ದಂಗೆ ಪೂರ್ವ ಪಕ್ಷಿವಾದದೊಳಗ. ಈ ಸೈಡ್ ಇವ್ರೇನ್ ಹೇಳ್ತಾರ? ಆತ ದೃಷ್ಟಾಂತ ಕೊಟ್ಟಾನ. ಏನು ದೃಷ್ಟಾಂತ ಕೊಟ್ಟಾನ? ಯಾರು ಸತ್ಯವಾದ ನಿಜವಾದ ಹಾವನ್ನ, ಯಾರು ನಿಜವಾದ ಹಾವಿನ ಪೂರ್ವಜನ್ಯ ಸಂಸ್ಕಾರ ಹೊಂದಿರುವರು, ಯಾರು ಖರೆ ಹಾವು ನೋಡಿರ್ತಾರ
ನಿಜವಾದ ಹಾವಿನ ಪೂರ್ವಜನ್ಯ ಸಂಸ್ಕಾರ ಹೊಂದಿರುವರು ಅಂಥವರಿಗೆ ಮಾತ್ರ ಏನಾಗ್ತದ, ಮುಂದಗತ್ತಲೆಯಲ್ಲಿ ತೋರಿದ ಹಗ್ಗವು ಹೆಂಗ್ ಕಾಣ್ತದ, ಹಾವಾಗಿ ಏನಾಗ್ತದ ಕಾಣುತ್ತದೆ. ಇದು ಆತ ಕೊಡೋ ದೃಷ್ಟಾಂತ. ಯಾರು ಸತ್ಯವಾದ ಸರ್ಪವನ್ನು ಕಂಡಿದ್ದಾನೆಯೋ ಅಂಥವನಿಗೆ ಮಾತ್ರ ರಜ್ಜುವಿನಲ್ಲಿ ಸರ್ಪದ ಅಭ್ಯಾಸವಾಗುತ್ತದೆ. ಈಗ ಅಂಥ ಸತ್ಯವಾದ ವಸ್ತುವು ನಿಮ್ಮಲ್ಲಿ ಇಲ್ಲವೇ ಇಲ್ಲ. ನಿಮ್ಮಲ್ಲಿ ಸತ್ಯವಾದ ವಸ್ತು ಇಲ್ಲ, ಬ್ರಹ್ಮದ ದರ್ಶನನೇ ನಿಮಗಿಲ್ಲ. ಅದು ಬಂದೆ ಮಗ ಇದ್ದಂಗವ. ಅಂತ ಸತ್ಯವಾದ ವಸ್ತುವು ನಿಮ್ಮಲ್ಲಿ ಹೆಂಗ ನೋಡ್ರಿ, ಹೆಂಗನ ಮಾತು ಒಂದು ಇಲ್ಲವೇ ಇಲ್ಲ. ಹೆಂಗಪ್ಪ ಅಂತಂದ್ರೆ ನೀವು ಇನ್ನೂ ಒಂದು ಹೇಳ್ತೀರಿ, ನಿಮ್ಮದೇ ವಾದ ತಗೊಂಡು ನಾ ಮಾತಾಡ್ತೀನಿ, ಬ್ರಹ್ಮನನ್ನ ಹೊರತುಪಡಿಸಿ ಒಂದು ಸೂಜಿ ಮೊನೆ ಇಡಷ್ಟು ಜಾಗ ಇಲ್ಲ ಅಂತ ಹೇಳ್ತೀನಿ. ನಿಮ್ಮಲ್ಲಿ ಬ್ರಹ್ಮನನ್ನು ಹೊರತುಪಡಿಸಿ ಸೂಜಿ ಇಡಷ್ಟು ಜಾಗನೇ ಇಲ್ಲ ಅಂತೀರಿ. ಮತ್ತೆ ಎಲ್ಲಾನು ಬ್ರಹ್ಮವನೇ ಇದ್ದ ಮೇಲೆ ಈ ಅಭ್ಯಾಸ ಹೆಂಗ್ ಹೇಳ್ತೀರಿ ನೀವು ಅಂತ ಕೇಳ್ತಾನ. ಆತ್ಮನಿಗೆ ಭಿನ್ನವಾದದ್ದೇ ಇದೆ, ನಿಮ್ಮಲ್ಲಿ ಇಲ್ಲವೇ ಇಲ್ಲ. ಏನು ಸತ್ಯವಾಸ್ತುವು ನಿಮ್ಮಲ್ಲಿ ಇಲ್ಲವಿಲ್ಲ. ಆತ್ಮನಿಗೆ ಭಿನ್ನವಾದದ್ದೇ ಇದೆ, ನಿಮ್ಮಲ್ಲಿ ಇರುವುದೆಲ್ಲವೂ ಮಿಥ್ಯೆಯೇ ಇದೆ. ಇಲ್ಲಿ ಇಷ್ಟಲಿಂಗ ಆವರಲಿಂಗ ಇವೇನದವ, ಅಲ್ಲಿ ನಿಜವಾದ ಅರಿವಿಗೆ ಇವಕ್ಕ ಏನಾದ್ರು ಸಂಬಂಧದ ಏನ್ರಿ? ಇಷ್ಟಲಿಂಗಕ್ಕ ಸ್ಥಾವರಲಿಂಗಕ್ಕ ಅರಿವಿಗೆ ಏನಾದ್ರು ಸಂಬಂಧದ ಏನ್ರಿ? ಕುರುವಿಗೆ ಅರಿವಿಗೆ ಎಂದರೆ ಸಂಬಂಧ ಅದ ಹೆಂಗ? ಅರಿವಿಗೆ ಒಂದೇ ಕುರು ಅಷ್ಟ ಚೇಂಜ್ ಆಗ್ತದೆ. ಅರಿವುಗಳು ಇಲ್ಲ, ಅರಿವು ಕುರು ಅನ್ನೋದಲ್ಲ. ಇದಕ್ಕ ನಿಜವಾಗಿ ವಿಚಾರ ಮಾಡಿ ನೋಡಲಾಗಿ ಅರಿವು ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಅದ. ಇವು ಇಷ್ಟಲಿಂಗ ಏನದ, ಸದ್ರೂಪ ಬ್ರಹ್ಮನೋ ಚಿದ್ರೂಪ ಬ್ರಹ್ಮನೋ ಆನಂದ ರೂಪ ಬ್ರಹ್ಮನೋ ಏನದ, ನಿತ್ಯ ರೂಪ ಬ್ರಹ್ಮನೋ ಪರಿಪೂರ್ಣ ರೂಪ ಬ್ರಹ್ಮನೋ ಏನದ ಹೇಳ್ರಿ? ಏನಿಲ್ಲ ಸರ್, ಏನಿಲ್ಲ. ಇದಕ್ಕ ಎಂದರೆ ಸಂಬಂಧ ಅದ ಏನು? ಏನಾದ್ರೂ ಇದಕ್ಕ ಏನಾದ್ರು ಸಾಮ್ಯತೆಗಳು ಅದಾವೇನು? ಇಲ್ಲ ಸರ್, ಇಲ್ಲ. ಇದು ಜಡ ಇದೆ, ಇದು ಚೈತನ್ಯ. ಅದು ವಿಚಾರ ಮಾಡಿ ನೋಡಿದಾಗ ಇಷ್ಟಲಿಂಗ ಇರ್ಬೋದು, ಸ್ಥಾವರಲಿಂಗ ಇರ್ಬೋದು, ಯಾವುದೇ ಲಿಂಗ ಇರ್ಬೋದು, ಎರಡು ಒಂದೇ ಹಂಗ ನೋಡು. ಏನ್ ಎರಡು ಭಿನ್ನ ಅನಿಸ್ತದೆ. ನಮಸ್ಕಾರ ರೀ, ಬೇಂದ್ರಿ ಅವ್ರೆ, ಆರಾಮ್ರಿ? ಇಲ್ಲ ಅಲ್ಲಿ ಮನೆ ಅಲ್ಲಿ ಊರಾಗ ಬಿದ್ದಾಳೆ, ಅಲ್ಲಿ ಅದೇ ಮುಸ್ಕೊಂಡ್ ಬಂದೆ ಸರ್. ಅಲ್ಲಿ ಮುಸ್ಕೊಂಡ್ ಬಂದ ಹೀಗಾಗಿ ಇಲ್ಲೇ ಇರುತ್ತೆ. ಆರಾಮದ ನೀವು ಆರಾಮ
ಮಾಡ್ರಿ. ಸತ್ಯ ವಸ್ತುನೇ ನಿಮ್ಮಲ್ಲಿ ಇಲ್ಲ, ಅದು ಬಂಜೆ ಮಗ ಇದ್ದಂಗ, ನಿಮ್ಗೆ ಯಾರಿಗೆ ಅದರ ದರ್ಶನನೇ ಆಗಿಲ್ಲ. ಮತ್ತೆ ಸತ್ಯ ವಸ್ತುವಿನ ಅಭಾವ ಇರುವ ಕಾರಣ ಅಲ್ಲಿ ಅಧ್ಯಾಸರ ಎಲ್ಲಿ ಆಗ್ತದ? ಸತ್ಯ ವಸ್ತುವಿನ ಅಧ್ಯಾಸರ ಎಲ್ಲಿ ಆಗ್ತದ? ನಿಮ್ಗ ಹಗ್ಗದ್ದೇ ಜ್ಞಾನ ಇಲ್ಲ ಅಂತಂದ್ರ ಮುಂದೆ ಹಾವಿನ ಜ್ಞಾನ ರೀ ನಿಮ್ಗೆ ಏನಾಗ್ತದ? ಈಗ ನಂತರ ಸತ್ಯವಾದ ವಸ್ತು ನಿಮ್ಮಲ್ಲಿ ಇಲ್ಲವೇ ಇಲ್ಲ, ಆತ್ಮನಿಗೆ ಭಿನ್ನವಾದದ್ದೇ ಇದೆ. ನಿಮ್ಮಲ್ಲಿ ಇರುವುದೆಲ್ಲವೂ ಮಿಥ್ಯೆಯೇ ಇದೆ. ಹೆಂಗಂತ ನೋಡ್ರಿ ಅವ, ನೀವು ಸತ್ಯ ವಸ್ತುವಿನ ದರ್ಶನನೇ ಇಲ್ಲ ನಿಮಗ, ಅದು ಬಂಜೆ ಮಗ ಇದ್ದಂಗದ, ನೀವು ಎಂದೂ ನೀವು ಅದು ಕಂಡೇ ಇಲ್ಲ. ನೀವು ಕಂಡದ್ದೆಲ್ಲ ಆತ್ಮನಿಗೆ ಭಿನ್ನವಾದದ್ದನ್ನೇ ಕಂಡಿರಿ. ಇದೇ ನಿಮ್ಮಲ್ಲಿ ಇರುವುದೆಲ್ಲವೂ ಮಿಥ್ಯನೇ ಇದೆ. ಆದ್ದರಿಂದ ಸತ್ಯ ವಸ್ತುವೇ ಇಲ್ಲ, ಸತ್ಯ ವಸ್ತುವಿನ ಜ್ಞಾನವಿಲ್ಲ, ಸತ್ಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರವಿಲ್ಲ. ಏನೇನದ? ಸತ್ಯ ವಸ್ತು ಇಲ್ಲ, ಮತ್ತೆ ಒಂದನೇದ್ದು ಸತ್ಯವಾದ ವಸ್ತು ನಿಮ್ಮಲ್ಲಿ ಇಲ್ಲವೇ ಇಲ್ಲ. ಆದ್ದರಿಂದ ಸತ್ಯ ವಸ್ತುವಿನ ಜ್ಞಾನ ಜನ್ಯ ಸಂಸ್ಕಾರವಿಲ್ಲ. ಹೀಗಾಗಿ ಏನಾಯ್ತು? ಹೀಗಾಗಿ ಸತ್ಯ ವಸ್ತುವಿನ ಅಧ್ಯಾಸವೂ ಸಾಧ್ಯವಿಲ್ಲ. ನಿಮ್ಮಲ್ಲಿ ಸತ್ಯ ವಸ್ತುವಿನ ಅಧ್ಯಾಸವು ಸಾಧ್ಯವಿಲ್ಲ. ಹೆಂಗದು ನೋಡ್ರಿ, ಸತ್ಯ ವಸ್ತು ಅಂತ ಒಂದು ಇತ್ತು ಅಂದ್ರೆ, ಪೂರ್ವಜನ್ಯ ಸಂಸ್ಕಾರ ಇತ್ತು ಅಂದ್ರೆ, ಬ್ರಹ್ಮ ಅನ್ನೋದು ನೀವು ನೋಡಿದ್ರಿ ಅಂತಂದ್ರೆ, ನಿಮ್ಗ ಅದಕ್ಕೆ ಸಂಬಂಧಪಟ್ಟಂತ ಸಂಸ್ಕಾರ ನಿಮ್ಮೊಳಗೆ ಏನಾರ ಇತ್ತು ಅಂದ್ರೆ, ಅವ ಹೇಳೋ ಮಾತು, ಬ್ರಹ್ಮ ಅನ್ನೋದು ನೀವು ನೋಡಿದ್ರೆ, ಸತ್ಯ ವಸ್ತುವಿನ ಜ್ಞಾನ ನಿಮಗಿತ್ತು ಅಂದ್ರೆ, ಅದು ಎಂದಾರೆ ನೀವು ನೋಡಿದ್ರಿ ಅಂತಂದ್ರೆ ಅದರದ್ದು ಸಂಸ್ಕಾರ ನಿಮ್ಮೊಳಗಿರ್ತಿತ್ತು. ನಿಮ್ಮಲ್ಲಿ ಸತ್ಯ ವಸ್ತುವಿನ ಬಗ್ಗೆ ಏನೇನು ಇಲ್ಲ. ನಿಮ್ಮಲ್ಲಿ ಏನು ನೋಡಿರಿ ಎಲ್ಲ ಮಿಥ್ಯನೇ ಅದ. ನಿಮಗೆ ಬ್ರಹ್ಮ ದರ್ಶನನೇ ಆಗಿಲ್ಲ. ನೀವೆಲ್ಲರೂ ಹೆಂಗ, ನೀವು ಹೇಳುವ ಬ್ರಹ್ಮ ಬಂಜೆ ಮಗ ಇದ್ದಂಗದ. ಅದು ನೀವ್ಯಾರು ಬ್ರಹ್ಮನನ್ನ ನೋಡಿಲ್ಲ. ನೀವೇನೇನು ನೋಡಿರಿ ಎಲ್ಲಾನು ಮಿಥ್ಯನೇ ಅದ. ಈಗ ಸತ್ಯ ವಸ್ತುವಿನ ಸಂಸ್ಕಾರ ನಿಮಗೆ ಅದರ ದರ್ಶನನೇ ಇಲ್ಲ ಅಂತಂದ್ರೆ, ಸತ್ಯ ವಸ್ತುವಿನ ಪೂರ್ವಜನ್ಯ ಸಂಸ್ಕಾರನು ನಿಮ್ಮಲ್ಲಿಲ್ಲ. ಆ ಸತ್ಯ ವಸ್ತುವಿನ ಪೂರ್ವಜನ್ಯ ಸಂಸ್ಕಾರ ಇಲ್ಲದಕ್ಕ ಸತ್ಯ ವಸ್ತುವಿಗೆ ಸಂಬಂಧಪಟ್ಟ ಅಧ್ಯಾಸವೂ ನಿಮಗಾಗಲ್ಲ. ಹೀಗಾಗಿ ಅದು ಸಾಧ್ಯವಿಲ್ಲ. ಅಧ್ಯಾಸನೂ ಸುಳ್ಳ, ಸಂಸ್ಕಾರ ಸುಳ್ಳ, ಸತ್ಯ ವಸ್ತುನು ಸುಳ್ಳ, ನಿಮ್ಮಲ್ಲಿ ಏನೇನು ಇಲ್ಲ ಅಂತ ಹೇಳಕತ್ತಾನ. ಸತ್ಯ ವಸ್ತುವಿನ ಅಭಾವವಿರುವ ಕಾರಣ ಸತ್ಯ ವಸ್ತುವಿನ ಅಧ್ಯಾಸಕ್ಕೂ ಹೆಚ್ಚು ಆಗಲ್ಲ. ಸತ್ಯ ವಸ್ತು ಏನದ? ಅಭಾವವಿದೆ. ನಿಮ್ಮಲ್ಲಿ ಸತ್ಯ ವಸ್ತುವಿನ ಅಭಾವವಿದೆ. ಆದ ಕಾರಣ ಅದು ಅಧ್ಯಾಸಕ್ಕೆ ಹೇತುವಾಗುವುದಿಲ್ಲ. ಈಗೇನದ, ನೀವು ಈ ಒಂದು ವಿಚಾರ ಸಾಗರದ ಮೇಲೆ, ಮಿಸ್ಟರ್ ದಾಸ್ಜಿ ಮೇಲೆ, ಮತ್ತೆ ಈ ಪಾಠ ಹೇಳುವ ಮಾಸ್ತರ್ ಮೇಲೆ ನೀವು ಒಂದು ಶ್ರದ್ಧೆ ಇಟ್ಕೊಂಡಿರಿ ಅಂತೇಳಿ ನಿಮ್ಗ ಬ್ರಹ್ಮದ ಒಂದು ಆನಂದ ಅನುಭವ ನಿಮ್ಗ ಆಗ್ಲಿಕ್ಕತ್ತ. ಯಾಕಂದ್ರ ನಾವು ನೀವು ಒಬ್ಬರಿಗೊಬ್ಬರು ಬೇಕಾದವರದೀವಿ. ಮತ್ತ ನಮಗ್ ಬ್ಯಾಡದವ್ರು ಇದ್ರು ಅಂತಂದ್ರ ನಮ್ ಚರ್ಚೆ ನೋಡಿ ಅವ್ರೇನಂತಾರ, ಇವ್ರೇನಪ್ಪ ಏನ್ ಬ್ರಹ್ಮನ್ನ ಕಂಡರನ್ನ ಕೂತ್ ಮಾತಾಡ್ತಾರಲ್ಲ ಅಂತ ಅಂತಾರ. ಹೌದಾ ಇಲ್ಲ?
ಈಗ ಅವ್ರು ಅನ್ನೋದು ಕರೆಕ್ಟ್, ಇವ್ರು ಅನ್ನೋದು ಕರೆಕ್ಟ್. ನಾವು ಬ್ರಹ್ಮನ ಕಂಡಾರ ಕೂತು ಮಾತಾಡೋದು ಕರೆಕ್ಟು. ಇವ್ರೇನು ಬ್ರಹ್ಮನ ಕಂಡಾರ ನಂಗೆ ಬ್ರಹ್ಮನ ವರ್ಣನೆ ಮಾಡ್ಕೊಂಡು ಕೂತಾರಲ್ಲ, ತಾವೇ ಏನ್ ಬಾರಿ ಸಾಕ್ಷಾತ್ ನೋಡಿದವ್ರಂಗ ಅನ್ನೋದು ಕರೆಕ್ಟು. ನೋಡಿದವ್ರಂಗ ಕೂತು ಮಾತಾಡ್ತಾರಲ್ಲಪ್ಪ, ಅವ್ರೇನ್ ಟೀಕೆ ಮಾಡ್ತಾರಲ್ಲ ಬೇಡದವರು, ಅವ್ರನ್ನೇ ಕರೆಕ್ಟ್ ಅದ. ಬ್ರಹ್ಮನ ಕಂಡೇ ಇಲ್ಲ, ಪ್ರಾಕ್ಟಿಕಲಿ ಏನು ಕಂಡೇ ಇಲ್ಲ, ಕೂತಿಗೆ ಅವನ ಸುದ್ದಿ ಮಾತಾಡ್ತೀವಿ ನಾವು. ಹೀಗಾಗಿ ಇಲ್ಲೇನದ ಅಂತಂದ್ರೆ ಪೂರ್ವ ಪಕ್ಷಿ ಏನದನೆ ನಾವು ಬೇಡದವದನ. ಹೀಗಾಗಿ ಅವನು ಬ್ರಹ್ಮನ ಕಂಡೇ ಇಲ್ಲ ನೀವು ಅಂತೇಳಿ ಟೀಕೆ ಮಾಡ್ಲಿಕ್ಕತ್ತಾನ. ಬ್ರಹ್ಮನ ಕಂಡೇ ಇಲ್ಲ ಅಂತಂದ್ರೆ ಮತ್ತೆ ಬ್ರಹ್ಮನ ಕಂಡೀವಿ ಅಂತ ಹೆಂಗ್ ಮಾಡ್ತೀರಿ ನೀವು? ಹೇಳಬೇಕಲ್ಲ, ನಿಮ್ಗೆ ಬರ್ಬೇಕಲ್ಲ ಹೇಳಕ್ಕ. ಬ್ರಹ್ಮನ ಕಂಡೀವಿ ಅಂದ್ರೆ ಆ ಬ್ರಹ್ಮಗೆ ಸಂಬಂಧಪಟ್ಟಂತ ಬ್ರಹ್ಮನ ಮರೆತಾಗ ಮೊದಲ ನೀವು ಬ್ರಹ್ಮನ ಕಾಣಬೇಕು. ಬ್ರಹ್ಮನ ಕಂಡು ಏನಾಗಬೇಕಪ್ಪ ಅಂದ್ರೆ ಅರಿವು ಮರೆವಿನ ಜನ್ಮ ಇದು. ಯಾವಾಗ ಅರಿವಿನಾಗ ಬರ್ತೀರಿ ಅದು ಬ್ರಹ್ಮ ಕಾಣ್ತದ, ಯಾವಾಗ ಮರೆವಿನಾಗ ಹೋಗ್ತೀರಿ ಅವಾಗ ನಾಮರೂಪಗಳು ಕಾಣ್ತಾವ. ಜಗತ್ತಿನೊಳಗೆ ಎಷ್ಟು ವಸ್ತುಗಳದಾವ ಅವೆಲ್ಲ ಓಷ್ಟು ನೀವು ಅರಿವಿನಾಗಿದ್ದೀರಿ ಅಂತಂದ್ರೆ ಬ್ರಹ್ಮ ಅಂತ ಕಾಣಿಸ್ತಾವ. ಯಾವಾಗ ನೀವು ಮರೆವಿನಾಗ ವಾದ್ರಿ ಅಂತಂದ್ರೆ ಅವು ನಾಮರೂಪಗಳು ಕಾಣ್ತಾವ. ಹೀಗಾಗಿ ಬ್ರಹ್ಮನ ಕಾಣಬೇಕು ಅಂತಂದ್ರೆ ಸರ್ವಂ ಕಲ್ವಿದಂ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಂತೇಳಿ ಮಹಾವಾಕ್ಯಗಳ ಮೂಲಕ ನಾವು ಎಲ್ಲವನ್ನೂ ಬ್ರಹ್ಮನಂತೆ ತಿಳಿದಿದ್ದೇವೆ. ನಾನು ಬ್ರಹ್ಮ, ನೀನು ಬ್ರಹ್ಮ, ಎಲ್ಲವೂ ಬ್ರಹ್ಮ ಅಂತ ತಿಳ್ಕೊಂಡಿವಿ. ನಾವು ಬ್ರಹ್ಮ ಅಂತ ತಿಳಿದೀವಿ. ಎಲ್ಲವನ್ನು ಬ್ರಹ್ಮನನ್ನ ನಾವು ಸತ್ಚಿತ್ ಆನಂದ ಏನ್ ಅರ್ಥ ಮಾಡ್ಕೊಂಡಿವಿ ಅದನ್ನೇ ನಾವು ಅನುಭವಿಸ್ತಿರ್ತೀವಿ. ಮರುವಾದಾಗ ಏನಾಗ್ತೀವಿ? ವಸ್ತುಗಳ ನಾಮರೂಪಗಳನ್ನ ಕಾಣ್ತಿರ್ತೀವಿ. ಅದಕ್ಕೆ ರಮಣ ಮಹರ್ಷಿಗಳಿಗೆ ಯಾರೋ ಶಿಷ್ಯರೊಬ್ಬರು ಪ್ರಶ್ನೆ ಕೇಳಿದ್ರಂತ, ನೀವು ಯಾವಾಗ್ಲೂ ಧ್ಯಾನದಾಗಿರ್ತಿರಲ್ಲ, ಸಮಾಧಿ ಒಳಗಿರ್ತೀರಿ, ಸವಿಕಲ್ಪ ಸಮಾಧಿಯಾಗಿರ್ತಿರೋ ನಿರ್ವಿಕಲ್ಪ ಸಮಾಧಿ ಒಳಗಿರ್ತಿರೋ ಅಂತ ಕೇಳಿದ್ರು. ಅವಾಗ ಅವ್ರು ಹೇಳಿದ್ರತ್ತ, ಕಣ್ಣು ಮುಚ್ಚಿದಾಗ ನಿರ್ವಿಕಲ್ಪ ಸಮಾಧಿ ಒಳಗಿರ್ತೀನಪ್ಪ, ಕಣ್ಣು ತೆರೆದ್ನಿ ಅಂತಂದ್ರೆ ಸವಿಕಲ್ಪ ಸಮಾಧಿ ಒಳಗಿರ್ತೀನಿ ಅಂದ್ರ. ಹಂಗ ನಿಮ್ಮ ಉತ್ತರ ಹೆಂಗಿರ್ಬೇಕು? ಅರಿವಿನಾಗಿದ್ದಾಗ ನಾನು ಬ್ರಹ್ಮ, ನೀನು ಬ್ರಹ್ಮ, ಎಲ್ಲವೂ ಬ್ರಹ್ಮ ಅಂತೇಳಿ ಸರ್ವಂ ಕಲ್ವಿದಂ ಬ್ರಹ್ಮ ಎನ್ನುವಂತಹ ಒಂದು ಅನುಭವದಲ್ಲಿರ್ತೀವಿ. ಮತ್ತೆ ಎಲ್ಲಾ ಕಾಲದಲ್ಲಿ ಅರಿವಿನಲ್ಲಿ ಇರ್ಲಿಕ್ಕಾಗಲ್ಲ, ಮರುವಿನಲ್ಲಿ ಹೋಗ್ತಿರ್ತೀವಿ ನಾವು. ಮರುವಿನಲ್ಲಿ ಹೋದಾಗ ಏನ್ ಮಾಡ್ತಿರ್ತೀವಿ? ನಾನಾ ವಿಧ ಜಗತ್ತಿನ ವಸ್ತುಗಳ ನಾಮರೂಪಗಳನ್ನು ಕಾಣ್ತಿರ್ತೀವಿ. ಕರೆಕ್ಟಾ? ಕಲ್ಲ, ನಿಮ್ಗ ಒಂದು ಕಲ್ಲು ಕಾಣ್ಲಕತ್ತ. ಕಲ್ಲು ಕಾಣ್ತಂದ್ರೆ ಏನದು? ನೀವು ಅರಿವಿನಾಗಿದ್ದೀರ, ಮರುವಿನಾಗಿದ್ದೀರ? ಮರುವಿನಾಗಿದ್ದೀರ. ಆ ಕಲ್ಲು ನಿಮ್ಗ ಬ್ರಹ್ಮನಾಗಿ ಕಾಣ್ಲಕತ್ತಿತ್ತು ಅಂದ್ರೆ ಅರಿವಿನಾಗಿದ್ದೀರ. ನಿಮ್ಮನ್ನು ನೀವು ಅಯ್ಯೋ ನಾನು ಎಂತವನಿಗೆ ಮಾಡ್ಕೊಂಡೆ, ಎಂತಕಿ ಮಾಡ್ಕೊಂಡೆ, ಎಂತ ಮಕ್ಕಳು ಹುಟ್ಟಿದ್ರು, ಸಂಸಾರ, ಮನಿ, ರೊಕ್ಕ, ರೂಪಾಯಿ, ಬಂಗಾರ ಇಲ್ಲ, ಬಹಳ ಚಲೋ ಗಂಡ ಸಿಕ್ಕನ, ಬಹಳ ಚಲೋ ಹೆಣ್ಣು ಸಿಕ್ಕಳ, ಬಹಳ ಚಲೋ ಮಕ್ಕಳು ಸಿಕ್ಕನ, ಬಹಳ ಚಲೋ ಊರಾಗದೀವಿ, ದೊಡ್ಡ ಮನಿ ಮಾಡ್ಕೊಂಡದೀವಿ, ಮತ್ತ ಅನುಕೂಲ ಇಟ್ಟ ದೇವ್ರ ಅಂತೇಳಿ ಎಲ್ಲ ಖುಷಿ ಪಡಾಗ ನೀವೇನಾಗಿರಿ? ಸುಖ ದುಃಖ ಅನುಭವಿಸುವಾಗ ಮರುನಾಗಿದ್ದೀರಿ. ಅದೇ ಆ ಸುಖನೂ ಇಲ್ಲ ದುಃಖನೂ ಇಲ್ಲ, ಆನಂದವಾಗಿ ನಿಮ್ಮೊಳಗೇ ನೀವಿರಂತ ಒಂದು ಸ್ಥಿತಿ. ಅಲ್ಲಿ ಸುಖನೂ ಇಲ್ಲ, ದುಃಖನೂ ಇಲ್ಲ, ಯಾವ ಅನುಕೂಲ ಇಲ್ಲ, ಪ್ರತಿಕೂಲ ಇಲ್ಲ, ರಾಗ ಇಲ್ಲ, ದ್ವೇಷ ಇಲ್ಲ, ಪಾಪ ಇಲ್ಲ, ಪುಣ್ಯ ಇಲ್ಲ, ಯಾವುದೂ ಏನೂ ಇಲ್ಲದೆ ಆನಂದವಾಗಿರುವಂತ ಒಂದು ಸ್ಥಿತಿ. ಅದೇ ಅದ್ರಾಗಿರ್ತೀರಿ, ಅರಿವಿನಾಗಿರ್ತೀರಿ. ಆನಂದವಾಗಿರೋದು. ದೇವ್ರ ಹೆಂಗದನ ಹಂಗೆದ್ದು ಬಿಡೋದು. ಯಾರು ಗುಡಿಗೆ ಬಂದ್ರು ಬರ್ಲಕ್ಕ, ಬಿಟ್ರು ಬಿಡಲಕ್ಕ. ದೇವ್ರ ಹೆಂಗಿರ್ತಾನ? ರಾತ್ರಿ ಕೀಲಿ ಹಾಕಿ ಬಾಗ್ಲ ಹಾಕಿ ಕೊಂಡಿ ಹಾಕಿ ಬಿಡ್ತಾರ ಅವನಿಗೆ.
ಲಾಕ್ ಮಾಡಿ ಒಳಗೆ ಹಾಕಿದ್ರು ಸುಮ್ಮಿರ್ತಾನ, ಬಾಗ್ಲ ತೆರೆದ್ರು ಸುಮ್ಮಿರ್ತಾನ, ಪೂಜೆ ಮಾಡಿದ್ರು ಸುಮ್ಮಿರ್ತಾನ, ಪೂಜೆ ಮಾಡ್ಲಿಲ್ಲ ಅಂದ್ರು ಸುಮ್ಮಿರ್ತಾನ, ಬೈದ್ರು ಸುಮ್ಮಿರ್ತಾನ, ಹೊಗಳತ್ತಿ ಮಾಡಿದ್ರು ಸುಮ್ಮಿರ್ತಾನ, ಮಾಡ್ಲಿಲ್ಲ ಅಂದ್ರು ಸುಮ್ಮಿರ್ತಾನ. ನಾವ್ ಹೆಂಗಿರ್ತಾನ ತನ್ನ ಪಾಡಿತಾನು? ಗುಡೇನ್ ದೇವ್ರ ಹೆಂಗಿರ್ತಾನ? ಹಾಗಿದ್ರೆ ದೇವ್ರ ಆಗ್ತಾನ. ಆಗ ನಾವು ಹೆಂಗಾಗಬೇಕು? ಹಂಗಾಗಬೇಕು. ಈಗ ಎಲ್ಲಿಗೆ ಬಂತು ನಮಗೂ? ನಿಮ್ಮಲ್ಲಿ ಸತ್ಯ ವಸ್ತುವಿನ ಅಭಾವವಿರುವ ಕಾರಣ ಸತ್ಯ ವಸ್ತುನೇ ನಿಮ್ಮಲ್ಲಿ ಇಲ್ಲ ಅಂತಂದ್ಮೇಲೆ ಅದರ ಅಧ್ಯಾಸರ ಎಲ್ಲಿ ಆಗ್ತದ? ನಿಮ್ಗೆ ಅದರ ಸಂಸ್ಕಾರ ಇಲ್ಲ, ಓರ ಕಡೆ ಅಂತ ನಾವು ಸತ್ಯ ವಸ್ತುವಿನ ಅಭಾವವಿರೋ ಕಾರಣ ಸತ್ಯ ವಸ್ತುವಿನ ಅಭ್ಯಾಸಕ್ಕೂ ಎದ್ದು ಆಗುವುದಿಲ್ಲ. ಸತ್ಯ ಸರ್ಪದ ಜ್ಞಾನವು ಸಂಸ್ಕಾರ ದ್ವಾರ ಸರ್ಪ ಅಭ್ಯಾಸಕ್ಕೆ ಕಾರಣವಾಗಿರುತ್ತದೆ. ಹಾಗೆಯೇ ಸತ್ಯ ಬಂಧ ಇದ್ದುದಾದರೆ ಸತ್ಯ ಬಂಧದ ಜ್ಞಾನವಾಗುತ್ತದೆ. ಆದರೆ ಸಿದ್ಧಾಂತದಲ್ಲಿ ಅನಾತ್ಮ ವಸ್ತುಗಳು ಯಾವುವೂ ಸತ್ಯವಿರುವುದಿಲ್ಲ. ಯಾವುದೂ ಅನಾತ್ಮ ನಿಮ್ಮಲ್ಲಿ ಸತ್ಯನೇ ಇಲ್ಲ. ಹೀಗಾದ್ಮೇಲೆ ಆದ್ದರಿಂದ ಸತ್ಯ ವಸ್ತುವಿನ ಜ್ಞಾನವು ಯಾವ ಸಂಸ್ಕಾರ ದ್ವಾರ ಅಧ್ಯಾಸದ ಸಾಮಗ್ರಿಯಾಗಿರುವುದೋ ಅದರ ಅಭಾವವಿರುವುದರಿಂದ ಬಂಧವು ಅಧ್ಯಾಸವಲ್ಲ, ಕಿಂತು ಸತ್ಯವಿರುತ್ತದೆ. ನಿಮ್ದೇನದ ಸತ್ಯ ವಸ್ತುನೂ ಇಲ್ಲ, ಸತ್ಯ ವಸ್ತುವಿನ ಅಧ್ಯಾಸನೂ ಇಲ್ಲ. ಹೀಗಾಗಿ ನೀವೇನು ಬಂಧ ಹೇಳ್ತೀರಿ, ಅನಾತ್ಮ ಹೇಳ್ತೀರಿ, ಆ ಅನಾತ್ಮ ನಿತ್ಯವಾಗಿಲ್ಲ, ಅದು ಸತ್ಯನೇ ಅದ. ಹೀಗಾಗಿ ಅಧ್ಯಾಸ ಸತ್ಯವಿರುತ್ತದೆ ಅಂತ ಹೇಳತ್ತ. ಮತ್ತ ಒಂದು ಅದೇ ಗತಿ ಆಗೋದಿಲ್ಲ. ಆದ್ದರಿಂದ ಏನು ಅವನು ವಾದ? ಬಂಧ ಅಂದ್ರೆ ಅದೇ ಬಂಧ, ಅನಾತ್ಮ, ಮಾಯೆ ಎಲ್ಲ ಬಂಧವು ಸತ್ಯವಿರುತ್ತದೆ. ಸತ್ಯ ವಸ್ತುವಿನ ಪೂರ್ವಜನ್ಯ ಸಂಸ್ಕಾರ ಅಧ್ಯಾಸಕ್ಕೆ ಹೇತುವಾಗುತ್ತದೆ. ಯಾರು ನಿಜವಾದ ಹಾವಿನ ಪೂರ್ವಜನ್ಯ ಸಂಸ್ಕಾರ ಹೊಂದಿರುವರೋ ಅಂತವರಿಗೆ ಮಾತ್ರ ಮಂದಗಟ್ಟಲೆಯಲ್ಲಿ ತೋರಿದ ಹಾಗವು ಹಾವಾಗಿ ಕಾಣುತ್ತದೆ, ಅಂದರೆ ಅಭ್ಯಾಸವಾಗುತ್ತದೆ. ಅಂತಹ ಸತ್ಯವಾದ ವಸ್ತು ನಿಮ್ಮಲ್ಲಿ ಇಲ್ಲವೇ ಇಲ್ಲ. ಆದ್ದರಿಂದ ಸತ್ಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರವಿಲ್ಲ. ಹೀಗಾಗಿ ಸತ್ಯ ವಸ್ತುವಿನ ಅಭ್ಯಾಸವೂ ಸಾಧ್ಯವಿಲ್ಲ. ನಿಮ್ಮಲ್ಲಿ ಸತ್ಯ ವಸ್ತುವಿನ ಅಭಾವವಿದೆ. ಆದ ಕಾರಣ ಅದು ಅಧ್ಯಾಸಕ್ಕೆ ಹೇತು ಆಗುವುದಿಲ್ಲ. ಆದ್ದರಿಂದ ಬಂಧವು ಸತ್ಯವಿರುತ್ತದೆ. ಇಲ್ಲೇನ್ ಮಾಡ್ಯಾರ? ಪ್ರಭುದೇವರ ವಚನ, ಒಂದು ಅಲ್ಲ ಪ್ರಭುದೇವರ ವಚನ ಹೇಳ್ಯಾರ. ಕಂಡುದ ಹಿಡಿಯಲೊಲ್ಲದೆ ಕಾಣದುದನ ಅರಸಿ ಹಿಡಿದೆಯನೆಂದಡೆ ಸಿಕ್ಕದೆಂಬ ಬಳಲಿಕೆ ನೋಡ. ಕಂಡದ್ದು ಹಿಡಿಯೋದು ಬಿಟ್ಟು ಕಾಣಲಾರದನ್ನ ಹಿಡಿಬೇಕಂತೇಳಿ ಹೋಗಿ ಅದು ಸಿಗಲಾಗ್ಯದಂತೇಳಿ ಬಳಲಕತ್ತಿರಲ್ಲ. ಕಂಡುದನೇ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ ಅಂತ ಹೇಳಿದ್ರು. ಮೊದಲ ಏನು ನಿಮ್ಮ ಕಣ್ಣಿಗೆ ಕಾಣಿಸ್ತದ? ಆ ಬ್ರಹ್ಮನನ್ನು ಕಾಣಬೇಕಾದ್ರೆ ಶಿವಪಥ ವರಿವಡೆ ಮೊದಲೇನ್ ಹಿಡಿಬೇಕು? ಗುರುಪಥ ಹಿಡಿಬೇಕು. ಗುರುವಿನ ದಾರಿ ಹಿಡಿದ್ರೆ ನಿಮಗೆ ಶಿವಪಥ ಸಿಗ್ತದ. ಶಿವಪಥ ಒಂದೇ ಸಲ ಕಾಣಲಾರದು ಹಿಡ್ಕೋಬೇಕಂತೀರಿ. ಕಂಡುದ ಹಿಡಿಯಲೊಲ್ಲದೆ ಯಾವ್ದು ಕಂಡದ ನಿಮಗ? ಗುರುಪಥ ಕಂಡದ, ಅದನ್ನ ಹಿಡಿಯೋದು ಬಿಟ್ಟು ಕಾಣಲಾರದ ಶಿವಪಥವನ್ನು ಅರಸಿ ಹಿಡಿದೆಯನೆಂದರೆ ಸಿಕ್ಕದೆಂಬ ಬಳಲಿಕೆ ನೋಡ. ಗುರುವನ್ನ ಬಿಟ್ಟು ನೀವು ಶಿವಪಥವನ್ನ ಹಿಡ್ಕೊಳಕ್ ಹೋಗ್ತೀರಿ ಅಂತಂದ್ರೆ ಅದೇನಾಗ್ತದ? ಅದು ಸಿಗಂಗಿಲ್ಲ ಅಂತೇಳಿ ಒಣ ಹೈರಾಣ ಆಗ್ತೀರಿ. ಅದಕ್ಕೆ ಕಂಡದನ್ನೇ ಬಳಲಿಕೆ ನೋಡ ಅಂದ್ರು. ಕಂಡುದನ್ನೇ ಕಂಡು ಭೂಪಾದವ ಹಿಡಿದಲ್ಲಿ ಏನಾಯ್ತು? ಕಾಣದುದ ಕಾಣಬಹುದು ಗುಹೇಶ್ವರ ಅಂತ ಹೇಳಿದ್ರು. ಈ ರೀತಿಯಾಗಿ ಸತ್ಯ ವಸ್ತು ಜ್ಞಾನಜನ್ಯ ಸಂಸ್ಕಾರದ ಖಂಡನ, ಸತ್ಯ ವಸ್ತು ಜ್ಞಾನಜನ್ಯ ಸಂಸ್ಕಾರದ ಖಂಡನ. ಈಗ ಈ ಸಂಸ್ಕಾರದ ಖಂಡನ ಹೆಂಗ್ ಮಾಡ್ತಾರಪ್ಪ ಅನ್ನೋದಕ್ಕ
ಜ್ಞಾನ ಮತ್ತು ಸಂಸ್ಕಾರ ಇವುಗಳ ಬಗ್ಗೆಯೇ ಚಿಂತನ. ಇವನು ಹೇಳಿದನಲ್ಲ, ಮೊದಲು ಜ್ಞಾನ ಅಂದ್ರೇನು, ಸಂಸ್ಕಾರ ಅಂದ್ರೇನು ಅನ್ನೋದ್ರ ಬಗ್ಗೆ ಸರಿಯಾಗಿ ತಿಳ್ಕೋಬೇಕೀಗ. ಇದೆಲ್ಲ ಡಿಟೇಲ್ ಬರ್ತದೆ. ಈಗ ಯಾವುದೇ ಜ್ಞಾನವಾದರೂ ಅದು ತನ್ನ ಸಂಸ್ಕಾರವನ್ನ ನಮ್ಮ ಚಿತ್ರದಲ್ಲಿ ಬಿಟ್ಟು ಹೋಗುತ್ತದೆ. ಯಾವುದೇ ಒಂದು ವಸ್ತುವಿನಲ್ಲಿ ನಿಮ್ಮ ಅಂತಃಕರಣ ಬೆರೆತು ಅದರ ಆಕಾರ ತಾಳತು ಅಂತಂದ್ರ ಆ ವಸ್ತು ಈಗ ಇಲ್ಲಂದ್ರೂ ಸಹಿತ ಅದು ತನ್ನ ಸಂಸ್ಕಾರ ನಿಮ್ಮ ಚಿತ್ತದೊಳಗ ಅಂತಃಕರಣದಾಗ ಬಿಟ್ಟು ಹೋಗ್ಬಿಡ್ತದದು. ಜ್ಞಾನದಿಂದ ಸಂಸ್ಕಾರ ಮತ್ತು ಸಂಸ್ಕಾರದಿಂದ ಅಧ್ಯಾಸ. ಅಧ್ಯಾಸ ಆಗದಂದ್ರೇನು? ಸಜಾತಿ ವಸ್ತುಗಳನ್ನು ಕಂಡಾಗ ಅದರಂಗೆ ಇದು ಇದರಂಗೆ ಅದು ಅನ್ನೋದು ಚಾಲು ಆಗ್ತದೆ. ಮೊದಲ ಜ್ಞಾನದಿಂದ ಸಂಸ್ಕಾರ. ಜ್ಞಾನ ಎಲ್ಲಿಗೆ ಬರ್ತದ? ನಿಮ್ಮ ಇಂದ್ರಿಯಗಳು ಹೊರ ಜಗತ್ತಿನ ವಿಷಯಗಳ ಜೊತೆಗೆ ಕಲಿತಾಗ ಜ್ಞಾನೇಂದ್ರಿಯಗಳ ಮೂಲಕ ನಿಮಗೆ ಜ್ಞಾನ ಉಂಟಾಗ್ತದೆ. ಅದೇನಾಯ್ತು? ಸಂಸ್ಕಾರ ಆಗ್ತದೆ. ಆ ಸಂಸ್ಕಾರದಿಂದ ಏನಾಗ್ತದ? ಮುಂದೆ ಅದೇ ರೀತಿಯಾದಂತ ವಸ್ತುಗಳು ಸಿಕ್ಕಾಗ ಅಲ್ಲೇನಾಗ್ತದ? ಅದು ಹೌದು ಇದು ಹೌದು ಅಂತೇಳಿ ಅಭ್ಯಾಸ ಚಾಲು ಆಗ್ತದೆ. ಪೂರ್ವ ಪಕ್ಷಿ ಹೇಳಿಕೊಂಡು ಬಂದಿದ್ದಾನೆ, ಸತ್ಯ ಸರ್ಪದ ಜ್ಞಾನವು ಸಂಸ್ಕಾರದ ದ್ವಾರ ಸರ್ಪದ ಅಭ್ಯಾಸಕ್ಕೆ ಕಾರಣವಾಗುತ್ತದೆ. ಹೇಗೋ ಹಾಗೆಯೇ ಸತ್ಯ ಬಂಧ ಇದ್ದುದಾದರೆ ಸತ್ಯ ಬಂಧದ ಜ್ಞಾನ ಆಗುತ್ತಿತ್ತು. ಸತ್ಯ ಬಂಧ ಸತ್ಯವಾಗಿದ್ರೇನೆ ನಿಮಗ ಸತ್ಯದ ಜ್ಞಾನ ಆಗ್ತಿತ್ತು. ಖರೆ ಹಾವಿಂದು ನಿಮಗ ದರ್ಶನ ಆಗಿದ್ರೆ ನಿಮಗ ಸುಳ್ಳು ಹಾವಿಂದು ಆಗ್ತಿತ್ತು. ಏನಾಗ್ತಿತ್ತು? ಒಂದು ಅಭ್ಯಾಸ ಆಗ್ತಿತ್ತು. ನಿಮಗೆ ಖರೆ ಹಾವಿನ ಜ್ಞಾನನೇ ಇಲ್ಲ ಅಂತಂದ್ಮೇಲೆ ಸುಳ್ಳು ಹಾವಿನ ಜ್ಞಾನನೇ ಹೆಂಗಾಗ್ತದ ಅಂತ ಇವರ ಅರ್ಥ. ಆದರೆ ನಿಮ್ಮ ಸಿದ್ಧಾಂತದಲ್ಲಿ ಅನಾತ್ಮ ವಸ್ತುಗಳು ಯಾವ್ಯಾವೂ ಸತ್ಯವಿಲ್ಲ. ನಿಮ್ಮ ಸಿದ್ಧಾಂತದಲ್ಲಿನ ಅನಾತ್ಮ ವಸ್ತುಗಳ ಸತ್ಯ ಇಲ್ಲವೇ ಇಲ್ಲ. ಅನಾತ್ಮ ಮಿಥ್ಯ ಅಂತ ಹೇಳ್ಕೊತ ಬರ್ತಾ ಇದ್ದೀರಿ ನೀವು. ಸತ್ಯ ವಸ್ತು ಇಲ್ಲ ಅಂದ್ರೆ ಸತ್ಯ ವಸ್ತುವಿನ ಜ್ಞಾನವಿಲ್ಲ. ಸತ್ಯ ವಸ್ತುವಿನ ಜ್ಞಾನವಿಲ್ಲ ಅಂದ್ರೆ ಸತ್ಯ ವಸ್ತುವಿನ ಸಂಸ್ಕಾರವಿಲ್ಲ. ಸತ್ಯ ವಸ್ತುವಿನ ಸಂಸ್ಕಾರವಿಲ್ಲ ಅಂದ್ರೆ ಅದರ ಅಭ್ಯಾಸವು ಸಂಭವಿಸುವುದಿಲ್ಲ. ಇವು ಮೂರು ಬರ್ತದಕ್ ನೋಡ್ರಿ. ಒಂದನೇದೇನು? ಸತ್ಯ ವಸ್ತುವೇ ಇಲ್ಲ ಎಂದರೆ ಸತ್ಯ ವಸ್ತುವಿನ ಜ್ಞಾನವಿಲ್ಲ. ಅವನ ವಾದ ಇದು. ಸತ್ಯ ವಸ್ತುನೇ ಇಲ್ಲ ನಿಮ್ಮಲ್ಲಿ. ಹಾಗಾಗಿ ಅಲ್ಲಿ ಸತ್ಯ ವಸ್ತುವಿನ ಜ್ಞಾನವಿಲ್ಲ. ಸತ್ಯ ವಸ್ತುವಿನ ಜ್ಞಾನ ಇಲ್ಲ ಅಂದ್ರೆ ಸಂಸ್ಕಾರ ಇಲ್ಲ. ಸಂಸ್ಕಾರ ಇಲ್ಲ ಅಂತಂದ್ರೆ ಅದರ ಅಭ್ಯಾಸವೂ ಇಲ್ಲ. ಇವು 3 ಪಾಯಿಂಟ್ ಗೊತ್ತಿರಬೇಕು. ಈಗ ನೀವೇನಂತೀರಿ? ಬ್ರಹ್ಮ ಒಂದೇ ಸತ್ಯ, ಹಾವು ಮಿಥ್ಯ ಅಂತೀರಿ. ಹೌದಾ? ಇಲ್ಲ. ಈಗ ಅಲ್ಲಿ ಮಿಥ್ಯ ವಸ್ತು ಅದ ನಿಮ್ದು ಹಾವು. ಸತ್ಯ ವಸ್ತುನೇ ಇಲ್ಲ ಅಂತಂದ್ಮೇಲೆ ಆ ಮಿಥ್ಯ ವಸ್ತುವಿನ ಅದರ ಜ್ಞಾನರೇ ಎಲ್ಲಿರ್ತದ? ಹಾವೇ ಇಲ್ಲ. ನಿಮ್ಮಲ್ಲಿರೋದು ಬರೀ ಬ್ರಹ್ಮ ಒಂದೇ ಅದ. ಅನಾತ್ಮ ವಸ್ತು ಅನ್ನೋದೇ ಇಲ್ಲ ನಿಮ್ಮಲ್ಲಿ. ಅನಾತ್ಮ ವಸ್ತು ಎಲ್ಲ ಮಿಥ್ಯ ಅಂತೀರಿ, ಬರೀ ಬ್ರಹ್ಮ ಒಂದೇ ಸತ್ಯ ಅಂತೀರಿ. ಹೀಗಾಗಿ ಈ ಅಧ್ಯಾಸಕ್ಕೆ ಸಂಬಂಧಪಟ್ಟಂತ ಹಾವು ಏನದಲ್ಲ ಅದನ್ನ ನೀವು ಮಿಥ್ಯ ಅಂತದಕ್ಕ ಅಲ್ಲಿ ಸತ್ಯ ವಸ್ತು ಇಲ್ಲ ಅಂದ್ರೆ ಸತ್ಯ ವಸ್ತುವಿನ ಜ್ಞಾನವಿಲ್ಲ. ನಿಮಗಿರೋದು ಒಂದೇ ಒಂದು ಬ್ರಹ್ಮಜ್ಞಾನ ಒಂದೇ ಅದ. ಮತ್ತೆ ಸತ್ಯ ವಸ್ತುವಿನ ಜ್ಞಾನವಿಲ್ಲ ಅಂದ್ರೆ ಅಲ್ಲಿ ಸಂಸ್ಕಾರವೂ ಇಲ್ಲ. ಮತ್ತೆ ಅಲ್ಲಿ ಸಂಸ್ಕಾರ ಇಲ್ಲ ಅಂದ್ರೆ ಅಲ್ಲಿ ಅಭ್ಯಾಸವೂ ಇಲ್ಲ. ಹೀಗಾಗಿ ಏನದ? ಆದ್ದರಿಂದ ಸತ್ಯ ವಸ್ತುವಿನ ಜ್ಞಾನವು ಯಾವ ಸಂಸ್ಕಾರ ದ್ವಾರ ಅಭ್ಯಾಸ ಸಾಮಗ್ರಿ ಆಗಿರುವುದೋ ಅದರ
ಅದು ಜ್ಞಾನದಿಂದ ನಿವೃತ್ತಿ ಆಗಲ್ಲ, ಅದಕ್ಕೆ ಕರ್ಮ ಬೇಕು. ಪೇಜ್ ನಂಬರ್ 98. ಸತ್ಯ ವಸ್ತು ಜ್ಞಾನಜನ್ಯ ಸಂಸ್ಕಾರದ ಖಂಡನ. ಅಲ್ಲಿ ಏನ್ ಬರ್ತದ ನೋಡ್ರಿ ಪ್ರಿಂಟು. ಸತ್ಯ ವಸ್ತು ಜ್ಞಾನ ಸಂಸ್ಕಾರದ ಖಂಡನ. ಅದಕ್ಕೇನ್ ಮಾಡ್ಬೇಕು? ಜ್ಞಾನಜನ್ಯ ಮಾಡ್ಕೋಬೇಕದು. ಜನ್ಯ ಜ್ಞಾನ ಅಲ್ಲ, ಜನ್ಯ ಜ್ಞಾನ ಅದಲ್ರಿ ಅದು. ಅದನ್ನ ತೆಗೆದು ಜ್ಞಾನಜನ್ಯ ಮಾಡ್ಕೋಬೇಕು. ತಿದ್ದುಪಡಿ, ಮುದ್ರಣ ದೋಷ ಸರಿ ಮಾಡ್ಕೋಬೇಕು. ಆ ಸಂಖ್ಯೆಯು ಸಂಭವಿಸುವುದಿಲ್ಲ. ಅಧ್ಯಾಸ ಅಲ್ಲ, ಅಧ್ಯಾಸ ಅಲ್ಲ, ಅಧ್ಯಾಸಿಕ ಅಲ್ಲ ಅಂತ ಏನು ಹೇಳುತ್ತಿದ್ದಾನಲ್ಲ ಪೂರ್ವ ಪಕ್ಷಿ, ಇದು ಸತ್ಯವಲ್ಲ, ಇದು ಸಂಭವಿಸುವುದಿಲ್ಲ. ಏಕೆಂದರೆ ಅಧ್ಯಾಸದಲ್ಲಿ ಸಂಸ್ಕಾರ ದ್ವಾರ ಸತ್ಯವಸ್ತುವಿನ ಜ್ಞಾನವು ಕಾರಣವಿರುವುದಿಲ್ಲ. ಅಧ್ಯಾಸ ಆದ್ರೂ ಸಹಿತ ನಮ್ಗ ಈಗ ಅಧ್ಯಾಸ ಆಗ್ಯದಲ್ಲ, ಅಧ್ಯಾಸ ಆಗಿದ್ರಾಗ ಸತ್ಯವಸ್ತುವಿನ ಜ್ಞಾನವೇ ಕಾರಣವಿರುವುದಿಲ್ಲ. ಅಧ್ಯಾಸಕ್ಕ ಸತ್ಯವಸ್ತುವಿನ ಜ್ಞಾನಜನ್ಯ ಸಂಸ್ಕಾರನೇ ಬೇಕನ್ಲಕತ್ತನಲ್ಲ. ನಮ್ಗ ಅಧ್ಯಾಸ ಆಗ್ಯದಂತಂದ್ರೆ ಸತ್ಯವಸ್ತುವಿನ ಜ್ಞಾನನೇ ಕಾರಣ ಇಲ್ಲ. ಸ್ವಲ್ಪ ಲಕ್ಷ್ಯ ಕೊಟ್ಟು ಚಿಂತನೆ ಮಾಡಬೇಕು. ಏನ್ ಮಾಡ್ಬೇಕು? ಅಧ್ಯಾಸದಲ್ಲಿ ಸಂಸ್ಕಾರ ದ್ವಾರ ಸತ್ಯವಸ್ತುವಿನ ಜ್ಞಾನವು ಕಾರಣವಿರುವುದಿಲ್ಲ. ಯಾರು ಹೇಳಕತ್ತಾರ? ಇದು ನಿಶ್ಚಲದಾಸರು ಹೇಳಕತ್ತಾರ. ಕಿಂತು ವಸ್ತುವಿನ ಜ್ಞಾನವು ಕಾರಣವಾಗುತ್ತದೆ. ಸತ್ಯ ವಸ್ತುವಿನ ಜ್ಞಾನವು ಸಂಸ್ಕಾರ ದ್ವಾರ. ಏನು? ಅಧ್ಯಾಸದಲ್ಲಿ ಸಂಸ್ಕಾರ ದ್ವಾರ ಸತ್ಯ ವಸ್ತುವಿನ ಜ್ಞಾನವು ಕಾರಣವಿರುವುದಿಲ್ಲ, ಇಂದು ವಸ್ತುವಿನ ಜ್ಞಾನವು ಕಾರಣವಿರುತ್ತದೆ. ಇದು ಸ್ವಲ್ಪ ವಿಚಾರ ಮಾಡಿ ನೋಡ್ಬೇಕು. ಆ ವಸ್ತುವು ಸತ್ಯವೇ ಇರಲಿ ಅಥವಾ ಮಿಥ್ಯವೇ ಇರಲಿ, ಇಲ್ಲಿ ಏನು ಹೇಳುತ್ತಿದ್ದಾರೆ ಅಂದರೆ ಅಧ್ಯಾಸದಲ್ಲಿ ಸಂಸ್ಕಾರ ದ್ವಾರ ಸತ್ಯ ವಸ್ತುವಿನ ಜ್ಞಾನವು ಕಾರಣವಿರುವುದಿಲ್ಲ. ಇಲ್ಲಿ ಏನ್ ಬರೀಬೇಕು? ಏನ್ ಮಾಡೋದು ಗೊತ್ತದ? ಏನ್ ಮಾಡೋದು ಗೊತ್ತದ? ಇದು ನಿಮ್ಗೆ ಅರ್ಥ ಆಗಿಲ್ಲಲ್ಲ. ಸಂಸ್ಕಾರ ಸತ್ಯ ವಸ್ತುವಿನ ಅದೇನ್ ಶಬ್ದ ಬರ್ಕೊತ್ತೆ? ಏನ್ ಬರ್ಕೊಳ್ತಿರೋದು? ಒಂದನೇದ್ದು ಏನ್ ಬರ್ಕೊತೀರಿ? ಅದೇನ್ ಬರ್ಕೊತೀರಿ? ಒಂದನೇ ಸಾಮಗ್ರಿ ಏನ್ ಬರ್ಕೊಂಡ್ರಿ? ಕಾರಣವಾಗುತ್ತದೆ. ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಶ್ಚಲದಾಸರು ಏನ್ ಮಾಡ್ಲಿಕ್ಕತ್ತಾರ? ಸತ್ಯ ವಸ್ತುನೇ ಬೇಕಂತೇನಿಲ್ಲಪ್ಪ, ಸತ್ಯ ವಸ್ತು ಇರ್ಬೇಕೆ ಅಂತೇನಿಲ್ಲ. ಜಾತ್ರೆಗಿಂದು ಒಂದು ಹಾವು, ಪ್ಲಾಸ್ಟಿಕ್ ಹಾವು ನೋಡಿದ್ರು ಅದಕ್ಕೆ ಹಾವು ಅಂತಾರ ಅವನಿಗೆ ಗೊತ್ತಾಗ್ತದ ಇಲ್ಲ? ಒಂದು ಪ್ಲಾಸ್ಟಿಕ್ ಹಾವು ಅದ. ಅವ ಜಾದುಗಾರನ ಬಳಿ ಒಂದು ಹಾವು ತೋರಿಸ್ತಾನ, ಹಾವು ತೋರಿಸಿಕೆ ಅವನಿಗೆ ಕಡಿಸಿ ಸಾಯಿಸ್ತಾನ, ಮತ್ ಬದುಕಿಸ್ತಾನ. ಅವನಿಗೆ ಹಾವು ಕಚ್ಚಿದ್ರೆ ಸಾಯ್ತಾರ ಅಂತ ಹೇಳಕ್ಕೆ ಅವನಿಗೆ ಸತ್ಯವಾದ ಹಾವೇ ತೋರಿಸಿ ಕಚ್ಚಿಸಿ ಸಾಯಿಸ್ಬೇಕೇನು? ಸತ್ಯ ಹರಿಶ್ಚಂದ್ರನ್ನ ನಿಜವಾಗಿ ಆತನ ತ್ರೇತಾಯುಗದಾಗ ನೋಡಿದ್ರೆ ಸತ್ಯ ಹರಿಶ್ಚಂದ್ರನ್ನ ನೋಡ್ಬೋದು. ಈಗ ನಾಟಕದಾಗ ನೋಡಿದ್ರೆ ಸತ್ಯ ಹರಿಶ್ಚಂದ್ರ ಅನ್ನೋದು ಗೊತ್ತಾಗ್ತದ ಇಲ್ಲ? ಸತ್ಯವಾದ ಸತ್ಯ ಹರಿಶ್ಚಂದ್ರ ಬೇಕಾ? ನಾಟಕದ ಹರಿಶ್ಚಂದ್ರ ನೋಡಿದ್ರು ಸತ್ಯ ಹರಿಶ್ಚಂದ್ರನ ಪರಿಕಲ್ಪನೆ ಬರ್ತದ ಇಲ್ಲ ನಿಮ್ಮಲ್ಲಿ ಕಾನ್ಸೆಪ್ಟು? ಅದಕ್ಕೆ ಇಲ್ಲಿ ಒಂದು ಪಾಯಿಂಟ್ ಏನ್ ಮಾಡ್ಲಕತ್ತಾರ ಮಜಾ ಅಂದ್ರ, ಆ ಸತ್ಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ ಅಂತದಲ್ಲ, ಅದು ಏನ್ ಮಾಡ್ಲಕತ್ತಾರ, ಅಲ್ಲಿ 2 ಅಕ್ಷರವಲ್ಲ ಸತ್ಯ ಅನ್ನೋದು
ರೌಂಡ್ ಮಾಡ್ಲಕತ್ತಾರ ಅಷ್ಟೇ ಅವರು. ಸತ್ಯವಸ್ತುವಿನ ಜ್ಞಾನಜನ್ಯ ಸಂಸ್ಕಾರನೇ ಕಾರಣ ಇಲ್ಲಪ್ಪ. ಅಲ್ಲಿ ಸತ್ಯ ಅನ್ನೋದು ಆ ಎರಡು ಅಕ್ಷರಗಳು ತೆಗೆದುಬಿಟ್ಟು ನೀ ಏನ್ ಮಾಡು, ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ ಕಾರಣವಾಗುತ್ತದೆ ಅಂತ ಬರ್ಕೋ ಅಂತ ಹೇಳಕತ್ತಾರೆ. ಒಂದನೇ ಸಾಮಗ್ರಿ ಏನು ಓದ್ರಿ ಕರೆಕ್ಟ್ ಆಗಿ? ಇವನ ಪ್ರಕಾರ, ಯಾರ ಪ್ರಕಾರ? ಪೂರ್ವ ಪಕ್ಷಿ ಪ್ರಕಾರ. ಸತ್ಯವಸ್ತುವಿನ ಪೂರ್ವಜನ್ಯ ಸಂಸ್ಕಾರ ದ್ವಾರ ಅಭ್ಯಾಸಕ್ಕೆ ಕಾರಣವಾಗುತ್ತದೆ. ಯಾರ್ದು ಹೇಳಿಕೆ ಇದು? ಈಗ ಪೂರ್ವ ಪಕ್ಷಿ. ಪೂರ್ವ ಪಕ್ಷಿದು. ಈಗೇನ್ ಮಾಡ್ಬೇಕು? ನಿಶ್ಚಲದಾಸರು ಏನ್ ಮಾಡ್ಬಿಟ್ರು? ನಿಶ್ಚಲದಾಸರಿಗೆ ಹೇಳಿಕೆಯಲ್ಲಿ ಪರಿವರ್ತನೆ ಮಾಡಿದ್ರು. ಸತ್ಯವಸ್ತುವಿನ ಪೂರ್ವಜನ್ಯ ಸಂಸ್ಕಾರ ಸತ್ಯವಸ್ತುವನ್ನು ತೆಗಿಬೇಕ್ರೆ ಬಗ್ಗೆ ವಸ್ತುವಿನ ಅಲ್ಲ, ಸತ್ಯ ಅಷ್ಟೇ ತೆಗಿಬೇಕು. ಸತ್ಯ ವಸ್ತುವಿನ ಪೂರ್ವಜನ್ಯ ಸಂಸ್ಕಾರ ದ್ವಾರ ಅಭ್ಯಾಸಕ್ಕೆ ಕಾರಣವಾಗುತ್ತದೆ. ಅದು ಸತ್ಯವಾಗಿರಲಬಹುದು, ಅದು ನಿತ್ಯವಾಗಿರಲಬಹುದು. ಹೌದು. ನೋಡು, ಹಾವು ನೋಡಿ ನಾವು ಹಾವು ಅನ್ನಿಸ್ತದ ಇಲ್ಲ? ಇದು ಹೇಳಕತ್ತಾರ ಈಗ ಅವರು. ಈಗ ಇದು ಓದಿದ್ರ ನಿಮಗ ಏನು ತಿಳಿಯಲ್ಲ. ಈಗ ಪ್ರಾಕ್ಟಿಕಲ್ ಆಗಿ ತಿಳಿಸೇರು ಹೇಳಿದ್ರೆ ತಿಳಿತದೆ ನಿಮಗ. ಸ್ವಲ್ಪ ಲಕ್ಷ್ಯ ಕೊಟ್ಟು ಚಿಂತನೆ ಮಾಡಬೇಕು. ಅಧ್ಯಾಸದಲ್ಲಿ ಸಂಸ್ಕಾರವು ಸತ್ಯ ವಸ್ತುವಿನ ಜ್ಞಾನವು ಕಾರಣವಿರುವುದಿಲ್ಲ, ಕಿಂತು ವಸ್ತುವಿನ ಜ್ಞಾನವು ಕಾರಣವಿರುತ್ತದೆ. ಇಲ್ಲಿ ಸತ್ಯ ಅನ್ನೋದು ಏನ್ ಮಾಡ್ಬಿಟ್ರು? ಕಾಟ ಹಾಕಿಬಿಟ್ರು. ಹೌದಾ ಇಲ್ಲ? ನಿಶ್ಚಲದಾಸರು ಏನ್ ಹೇಳ್ತಾರೆ? ವಸ್ತುವಿನ ಜ್ಞಾನ ಜನ್ಯ ಸಂಸ್ಕಾರ, ವಸ್ತುವಿನ ಜ್ಞಾನ ಜನ್ಯ ಸಂಸ್ಕಾರ. ಅದಕ್ಕೆ ಏನ್ ಮಾಡ್ಬೇಕು? ಇಲ್ಲಿ ಪೂರ್ವ ಪಕ್ಷದೊಳಗ ಈ ಕಡೆ ಸತ್ಯ ವಸ್ತುವಿನ ಬರ್ಕೋಬೇಕೆಲ್ಲರೂ. ಜ್ಞಾನ ಜನ್ಯ ಸಂಸ್ಕಾರವು ಅಧ್ಯಾಸಕ್ಕೆ ಹೇತುವಾಗುತ್ತದೆ. ಇದ್ಯಾವುದು? ಪೂರ್ವ ಪಕ್ಷದು. ನಿಶ್ಚಲದಾಸ ಏನದ? ಇದೇ ವಾಕ್ಯನೇ ಬರೀರಿ, ಸೇಮ್ ಮತ್ತೆ ಉಲ್ಟಾ ಸೀದಾ ಬರಿಬೇಡ್ರಿ. ಸತ್ಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರವು ಅಭ್ಯಾಸಕ್ಕೆ ಹೇತುವಾಗುತ್ತದೆ ಅನ್ನೋದು ತೆಗೆದು ಏನ್ ಮಾಡ್ಬೇಕು? ಇಲ್ಲಿ ವಸ್ತುವಿನ ಜ್ಞಾನಜನ್ಯ ಸೇಮ್ ಬರೀರಿ. ಅಲ್ಲಿ ಸತ್ಯ ಅನ್ನೋದು ಎರಡು ಅಕ್ಷರ ಕಾಟ ಹಾಕಿರತ್ತೆ. ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರವು ಅಭ್ಯಾಸಕ್ಕೆ ಹೇತುವಾಗುತ್ತದೆ. ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರವು ಅಭ್ಯಾಸಕ್ಕೆ ಹೇತುವಾಗುತ್ತದೆ. ಇಲ್ಲಿ ಏನ್ ಮಾಡಬೇಕು? ಸತ್ಯ ಅನ್ನೋದು ಅಲ್ಲಿ ಸಂಜೆ ಎಲ್ಲರೇ ಬರೆದು ಕಾಟ ಹಾಕಿಬಿಡ್ಬೇಕು. ಸತ್ಯ ಅನ್ನೋದು ಕಾಟ ಹಾಕ್ಬೇಕು. ಕಾಟ ಹಾಕಿ ಸತ್ಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರವು ಅಭ್ಯಾಸಕ್ಕೆ ಹೇತುವಾಗುತ್ತದೆ ಅಂತ ಸೇಮ್ ಬರೆದು ಸತ್ಯ ಅನ್ನೋದು ಎರಡು ಅಕ್ಷರಗಳು ಏನ್ ಮಾಡ್ಬೇಕು? ರೌಂಡ್ ಮಾಡ್ಬೇಕು. ರೌಂಡ್ ಮಾಡಿ ಏನ್ ಮಾಡ್ಬೇಕು? ಕೆಳಗ ವಸ್ತುವು ಸತ್ಯವಾಗಿರಲೂಬಹುದು ಅಥವಾ ಸತ್ಯ ಹಾವು ನೋಡ್ಲಾರ್ದು ನಿತ್ಯ ಹಾವುಗಳು ಬೇರೆ ಕಡೆ ಇಲ್ಲೇನು? ಗುಡಿಗೂ ದೇವಸ್ಥಾನಗಳಿಗೆ ಹೋದ್ರೆ ನಾಗರ ಕಲ್ಲಿನ ರೂಪದಲ್ಲಿ ಹಾವುಗಳದಾವ. ಅಥವಾ ನಿತ್ಯವಾಗಿರಲಬಹುದು. ಈ ಓದಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ಅಧ್ಯಾಸದಲ್ಲಿ ಸಂಸ್ಕಾರ ದ್ವಾರ ಸತ್ಯ ವಸ್ತುವಿನ ಜ್ಞಾನವು ಕಾರಣವಿರುವುದಿಲ್ಲ. ಯಾರು ಹೇಳಕತ್ತಾರ? ನಿಶ್ಚಲದಾಸರು ಹೇಳಕತ್ತಾರ. ಸ್ವಲ್ಪ ಲಕ್ಷ್ಯ ಕೊಟ್ಟು ಚಿಂತನೆ ಮಾಡಬೇಕು. ಅಧ್ಯಾಸದಲ್ಲಿ ಸಂಸ್ಕಾರ ದ್ವಾರ ಸತ್ಯ ವಸ್ತುವಿನ ಜ್ಞಾನವು ಕಾರಣವಿರುವುದಿಲ್ಲ, ಕಿಂತು ವಸ್ತುವಿನ ಜ್ಞಾನವು ಕಾರಣವಾಗಿರುತ್ತದೆ.
ಆ ವಸ್ತು ಸತ್ಯವೇ ಆಗಿರಬಹುದು ಅಥವಾ ಮಿಥ್ಯವೇ ಆಗಿರಬಹುದು. ಇಲ್ಲಿ ಏನು ಹೇಳುತ್ತಿದ್ದಾರೆಂದರೆ ಅಧ್ಯಾಸದಲ್ಲಿ ಸಂಸ್ಕಾರ ದ್ವಾರ ಸತ್ಯ ವಸ್ತುವಿನ ಜ್ಞಾನವೇ ಕಾರಣವಿರುವುದಿಲ್ಲ, ಕಿಂತು ವಸ್ತುವಿನ ಜ್ಞಾನವು ಕಾರಣವಿರುತ್ತದೆ. ಆ ವಸ್ತು ಸತ್ಯವಿರಲಿ ಅಥವಾ ಮಿಥ್ಯವಿರಲಿ. ಮಿಥ್ಯ ಇದ್ರೆ ಮಿಥ್ಯ ಹಾವು ನೋಡಿದ್ರೆ ಅವನಿಗೆ ಹಾವಂತ ಅನ್ಸಂಗಿಲ್ಲೇನು? ಸತ್ಯವಾದ ಹಾವೇ ನೋಡಿರ್ಬೇಕ? ಮಿಥ್ಯವಾದ ಹಾವು ನೋಡಿದ್ರು ಅವನಿಗೆ ಹಾವಂತ ಅನಿಸ್ತದ ಇಲ್ಲ? ನೀವು ಬಸವಣ್ಣನ ಫೋಟೋ ಅವು ನಾನಾ ರೀತಿ ಮೂರ್ತಿಗಳು ಮಾಡಿ ಸರ್ಕಲ್ ಆಗಿ ನಿಂದಿರ್ತೀರಿ, ಮನಿ ಮಳೆ ಫೋಟೋ ಹಾಕಿರಿ. ಅದು 12ನೇ ಶತಮಾನದ್ದು. ಯಾರು ನೋಡ್ಯಾರ ಬಸವಣ್ಣನ? ಕುದುರೆ ಮೇಲೆ ಕೂತದ್ದು ಯಾರು ನೋಡಿರಿ? ಸಿಂಹಾಸನದ ಮೇಲೆ ಕೂತದ್ದು ಯಾರು ನೋಡಿರಿ? ಕಿರೀಟ ಹಾಕೊಂಡದ್ದು ಯಾರು ನೋಡಿರಿ? ಪೂಜೆ ಮಾಡ್ಕೊಂಡು ಲಿಂಗ ಹಿಡ್ಕೊಂಡು ಕೂತದ್ದು ಯಾರು ನೋಡಿರಿ? ನೀವೇನ್ ನೋಡಿರಿ? ಸತ್ಯ ಬಸವಣ್ಣನ ನೋಡಿರ ನೀವು? ಮತ್ತೆ ನೋಡಿಲ್ಲ ಅಂದ್ಮೇಲೆ ಇದನ್ನೇ ಬಸವಣ್ಣ ಅಂತ ನೀವ್ ಹೆಂಗ್ ಮಾಡ್ಕೊಂಡ್ರಿ? ಅಂದ್ರೆ ನಂಬಿದವರು ಹಿಂದವ್ರು ಹೇಳಿದ್ದಾರೆ ಸಂಸ್ಕಾರದಿಂದ. ನಿತ್ಯ ವಸ್ತು ಆಗಿರಬಹುದು, ಸತ್ಯ ವಸ್ತು ಆಗಿರಬಹುದು. ಅದು ನೋಡಿದ್ದೆಲ್ಲ ನಿತ್ಯ ಬಸವಣ್ಣನ್ನೇ, ಸತ್ಯ ಬಸವಣ್ಣ ಅಲ್ಲ. 12ನೇ ಶತಮಾನದ ಬಸವಣ್ಣನ 21ನೇ ಶತಮಾನದವ್ರು ಏನ್ ನೋಡ್ಲಿಕ್ಕೆ ಸಾಧ್ಯ ಅಲ್ಲ? ನೋಡಿ, ಆದ್ರೂ ಬಸವಣ್ಣ ಆ ಫೋಟೋ ನೋಡಿದ ಕೂಡಲೇ ಇದು ಬಸವಣ್ಣ ಅಂತೀರಾ? ಇಲ್ಲ, ಬಸವಣ್ಣ ಅಲ್ಲಕ್ಕ. ಹಿಂಗ ನಿತ್ಯ ಬಸವಣ್ಣನಿಂದಲೂ ನಿಮ್ಗ ಅಭ್ಯಾಸ ಆಗ್ತದ. ಸತ್ಯವಾದ ಬಸವಣ್ಣನ್ನೇ ನೋಡಿರಪ್ಪ ನೀವು, 12ನೇ ಶತಮಾನದ ಸತ್ಯವಾದ ಬಸವಣ್ಣನ್ನೇ ನೋಡಿದ್ರಿ ಅಂತ ಒಂದು ಸಾರಿ 12ನೇ ಶತಮಾನಕ್ಕೆ ಹೋಗ್ರಿ. ಅಲ್ಲಿ ಬಸವಣ್ಣವರು ಸಿಂಹಾಸನದ ಮೇಲೆ ಕೂತಾರ, ಅವರು ಒಂದು ಪೋಷಾಕ ಹಾಕೊಂಡಾರ. ಇದು ಈ ಕುರ್ಚಿ ಮೇಲೆ ಕುಂದ್ರವರು ಬಸವಣ್ಣ ಅಂತ ಅನಿಸ್ತದ. ಆ ಬಸವಣ್ಣ ಇದ್ರು. ಅವ್ರ ಜಾಗಕ್ಕ ಬಸವಣ್ಣನ ಎಲ್ಲಾ ಡ್ರೆಸ್ಗಳು ಹಾಕೊಂಡು ಸಿಂಹಾಸನದ ಮೇಲೆ ಒಬ್ಬ ಅವರ ಸೇವಕ ಕೂತಿದ್ನು ಅಂತಂದ್ರ ನಿಮ್ಗೆ ಅಭ್ಯಾಸ ಆಗ್ತಿತ್ತ ಇಲ್ಲ? ಬಸವಣ್ಣ ಕಣ್ಣಂಗೆ ಕಾಣ್ತಾನಲ್ಲಪ್ಪ, ಬಸವಣ್ಣನ ಕುರ್ಚಿ ಮೇಲೆ ಕೂತಿದ್ದ ಅಂತ ಹೇಳಿ ಬಸವಣ್ಣನಂಗೆ ಅನಿಸ್ತದ ಇಲ್ಲ? 12ನೇ ಶತಮಾನದೊಳಗ ಸತ್ಯವಾದ ಬಸವಣ್ಣನ ಜಾಗಕ್ಕ ಇನ್ನೊಬ್ರು ಯಾರೋ ಸೇವಕರು ಬಸವಣ್ಣನ ಡ್ರೆಸ್ ಹಾಕೊಂಡು ಕೂತಿದ್ರು ಅಂದ್ರ ಅದು ಬಸವಣ್ಣನಂಗೆ ಇದ್ದ ಅಂತೇಳಿ ಆ ರೀತಿನೂ ಅತ್ಯಂತ ಆಗ್ಲಿಕ್ಕೆ ಸಾಧ್ಯ ಅದ. ಈಗ 21ನೇ ಶತಮಾನದಲ್ಲಿ ಸಹಿತ ನೀವು ಬಸವಣ್ಣನ ಕೆಲವು ಚಿತ್ರಗಳು, ಮೂರ್ತಿಗಳನ್ನು ನೋಡಿ ಇದೇ ಬಸವಣ್ಣನ ಮೂರ್ತಿ ಅಂತೇಳಿ ನೀವೇನ್ ಇಟ್ಕೊಂಡಿರಿ. ಈ ಅಭ್ಯಾಸ ಆಗೋದಕ್ಕ ನಿಮ್ಗ ಮಿಥ್ಯ ವಸ್ತುಗಳು ಕಾರಣ ಆಗ್ಯಾವ. ಬರಬರೈತ? ಸತ್ಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರನೇ ಇರಬೇಕಾಗಿಲ್ಲ, ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ ಬೇಕಾಗ್ಯದ. ಸತ್ಯ ಅಂತ ನಾನು ಶಬ್ದ ಹಾಕಿದಲ್ಲ, ಆ ಶಬ್ದಕ್ಕ ಗೋಲಿ ಹೊಡಿ ಅಂತಾರ ಮೊದಲಿಗೆ. ಪೂರ್ವ ಪಕ್ಷಿವಾದ ಏನಂದ್ರೆ ನೀವು ಒಬ್ಬರೇ ಹೇಳ್ತೀರಿ, ಇನ್ನೊಬ್ಬರನ್ನು ಹೇಳಿ. ನೀವು ಒಬ್ಬರೇ ಮುಂದೆ ಹೇಳ್ತೀರಿ. ಉಳಿದವ್ರಿಗೇನ್ ಬಾಯಿ ಅದ, ತಲೆ ಅದ, ಏನದ ಅದ ಇಲ್ಲ? ಯಾಕೆ ಕುಂದಿರ್ತೀರಿ ಉಳಿದವರೆಲ್ಲ? ಸತ್ಯ ವಸ್ತುವಿನ ಜ್ಞಾನಜನ್ಯವಾದ ಸಂಸ್ಕಾರ ಕಾರಣವಾದ ಅಧ್ಯಾಸಕ್ಕೆ ಹೇತುವಾಗುತ್ತದೆ ಅಂತ ಯಾರು ಹೇಳಿದ್ರು? ಪೂರ್ವ ಪಕ್ಷಿ ಹೇಳ್ತಾನ. ನಿಜದಾಸರು ಏನ್ ಹೇಳ್ತಾರ? ಸತ್ಯ ವಸ್ತುವಿನ ದರ್ಶನ, ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರವು ವಸ್ತುವಿನ ಪೂರ್ವಜನ್ಯ ಸಂಸ್ಕಾರ, ಪೂರ್ವಜನ್ಯ ಸಂಸ್ಕಾರವು ವಸ್ತುವಿನ ಪೂರ್ವಜನ್ಯ ಸಂಸ್ಕಾರ. ವಸ್ತುವಿನ ಜ್ಞಾನ ಯಾವಾಗ ಆಗ್ತದ? ಅದು ನೋಡಿದಾಗ ಆಗ್ತದ. ಆ ಜ್ಞಾನದ ಪೂರ್ವಜನ್ಯ ಸಂಸ್ಕಾರ ಏನದಲ್ಲ
ಸಂಸ್ಕಾರವು ಅಧ್ಯಾಸಕ್ಕೆ ಹೇತುವಾಗುತ್ತದೆ. ಆ ವಸ್ತು ಸತ್ಯವಾಗಿರಲೂಬಹುದು, ಮಿಥ್ಯವಾಗಿರಲೂಬಹುದು. ಒಂದು ವೇಳೆ ಸತ್ಯ ವಸ್ತುವಿನ ಜ್ಞಾನವೇ ಅಧ್ಯಾಸಕ್ಕೆ ಕಾರಣವಾಗಿದ್ದರೆ, ಯಾವ ಪುರುಷನು ಸತ್ಯವಾದ ಈಚಲ ಗಿಡವನ್ನು ನೋಡಿರುವುದಿಲ್ಲವೋ ಮತ್ತು ಗಾರುಡಿಗನು ಮಾಡಿರುವ ಮಿಥ್ಯಾ ಈಚಲ ಗಿಡವನ್ನು ಅನೇಕಾವರ್ತಿ ನೋಡಿರುವನೋ, ಅಲ್ಲದೆ ಆ ಗಾರುಡಿಗನಿಂದ ಇದು ಈಚಲ ಗಿಡ ಎಂದು ಪುನಃ ಪುನಃ ಕೇಳಿರುವನೋ, ಅಂತವನಿಗೆ ಎಂದೂ ನೋಡದೆ ಕೇಳದೆ ಇರುವ ಖಜೂರದ ಗಿಡ ನೋಡಿದರೆ ಆಕಸ್ಮಿಕವಾಗಿ ದೃಷ್ಟಿಗೆ ಬಿದ್ದರೆ ಆ ಉತ್ತತ್ತಿಯ ಮರದಲ್ಲಿ ಈಚಲದ ಮರದ ಅಧ್ಯಾಸವಾಗುತ್ತದೆ. ಗಾರುಡಿಗ ಅಂದ್ರೆ ಜಾದೂಗಾರ. ಒಬ್ಬವನು ಇದು ನೋಡ್ರಿ ಹೆಂಗ ಇನ್ನೂ ಒಂದು ಉದಾಹರಣೆ ಕೊಡ್ಲಕತ್ತಾರ. ಯಾವುದು? ಉತ್ತತ್ತಿ ಮರ, ಖಜೂರಿ ಮರ ಮತ್ತು ಈಚಲ್ ಗಿಡ ನೋಡ್ಲಕ್ ಒಂದೇ ತರ ಕಾಣ್ತಾವ. ಖರ್ಜೂರದ ಮರ ಮತ್ತು ಈಚಲ ಮರ ಎರಡು ಒಂದೇ ತರ ಕಾಣ್ತಾವ. ಅದಕ್ಕೆ ಗಾರುಡಿಗನು ಮಾಡಿರುವ ಮಿಥ್ಯಾ ಈಚಲ ಗಿಡವನ್ನ ಏನಾಗ್ಯಾನ, ಒಟ್ಟ ಅವ ಈಚಲ ಗಿಡನೇ ನೋಡಿಲ್ಲ. ಒಬ್ಬ ಮನುಷ್ಯ ಅದನ, ಅವನಿಗೆ ಈಚಲ ಗಿಡದ ಸತ್ಯವಾದ ಈಚಲ ಗಿಡದ ಏನದ ಸಂಸ್ಕಾರ ಇಲ್ಲವೇ ಇಲ್ಲ ಅವನಿಗೆ. ಉದಾಹರಣೆ ಕೊಡ್ತಾರೆ ಇವ್ರು ಹೇಳೋ ವಾದ. ಈಚಲ ಗಿಡದ್ದು ಅವನಿಗೆ ಸಂಸ್ಕಾರನೇ ಇಲ್ಲ, ಸತ್ಯವಾದ ಈಚಲು ಮರದ ಸಂಸ್ಕಾರವೇ ಇಲ್ಲ. ಅಂತ ಒಬ್ಬ ವ್ಯಕ್ತಿ ಸತ್ಯವಾದ ಈಚಲು ಮರದ ಸಂಸ್ಕಾರವೇ ಇಲ್ಲದ ಒಬ್ಬ ವ್ಯಕ್ತಿ ಏನ್ ಮಾಡ್ಯಾನ, ಒಂದು ಜಾದು ನೋಡ್ಲಕ್ ಹೋಗ್ಯಾನ. ಜಾದೂಗಾರನ ಶೋ ನೋಡ್ಲಕ್ ಹೋಗ್ಯಾನ. ಆ ಜಾದೂಗಾರನ ಶೋದೊಳಗೆ ಏನ್ ಮಾಡ್ಯಾನ, ಅವ ಜಾದೂಗಾರ ಈಚಲ ಗಿಡದ್ದು ನಾನಾ ರೀತಿಯಾಗಿ ಈಚಲ ಗಿಡವನ್ನೇ ಜಾದು ಮಾಡಿ 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 ತೋರ್ಸ್ಯಾನ. ಜಾದು ಮಾಡಿ ತೋರಿಸಿದ ಮೇಲೆ ಏನಾಯ್ತಪ್ಪ ಅಂತಂದ್ರೆ, ಅವ ಸತ್ಯವಾದ ಈಚಲ ಗಿಡ ನೋಡೇ ಇಲ್ಲ. ಸತ್ಯವಾದ ಈಚಲ ಗಿಡ ನೋಡಿಲ್ಲ, ಮಿಥ್ಯವಾದ ಗಾರುಡಿಗ ತೋರಿದ ಈಚಲ ಗಿಡವನ್ನು ನೋಡ್ಯಾನ. ನೋಡಿದ್ಮೇಲೆ ಅವ ಎಲ್ಲೋ ಊರಿಗೆ ಹೋಲಕತ್ತನ. ರಸ್ತೆಯ ಬದಿಯಲ್ಲಿ ಒಂದು ಗಿಡ ಅದ. ಏನದ ಅದು? ಖರ್ಜೂರದ ಗಿಡ ಅದ, ಅದು ಉತ್ತತ್ತಿ ಗಿಡ ಅದ. ಆ ಖರ್ಜೂರ ಗಿಡ ನೋಡಿ ಏನ್ ನೋಡ್ಲಕತ್ತಾನ ಅವನು, ಅವನಿಗೆ ಈಚಲ ಗಿಡ ಅನ್ಲಕತ್ತಾನ. ಈಚಲ ಗಿಡ ನೋಡೇ ಇಲ್ಲ. ಎಲ್ಲಿ ನೋಡ್ದ? ಜಾದೂಗಾರನ ಬಳಿ ನೋಡ್ಯಾನ. ಸತ್ಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ ಇಲ್ಲವೇ ಇಲ್ಲ. ಅವನಿಗೆ ಈಚಲ ಗಿಡ ಅಂತ ಕಾಣ್ಲಿಕ್ಕತ್ತದಲ್ಲ. ಈಗಿದೇನಾಯ್ತು? ಸತ್ಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರವೋ ಅಥವಾ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ? ಕೇವಲ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರವೋ ಸತ್ಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ? ಏನಿದು ಹೆಂಗ? ಏನ್ರಿ? ಕೇವಲ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ, ಸತ್ಯ ವಸ್ತುವಿಂದಲ್ಲ. ಸತ್ಯನೂ ಇರ್ಬೋದು, ಮಿಥ್ಯನೂ ಇರ್ಬೋದು. ಅವನು ಖಜೂರ ಗಿಡ ಸತ್ಯವಾಗಿಯೂ ನೋಡಿರ್ಬೋದು, ಅಥವಾ ಜಾದೂಗಾರನ ಬಂದಿದ್ದು ಅದು ಮಿಥ್ಯವಾಗಿಯೂ ನೋಡಿರ್ಬೋದು. ಆದ್ರೆ ಅವನಿಗೆ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ ಆಗಿದೆ ಹೊರತು ಸತ್ಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರನೇ ಇರಬೇಕೆಂಬ ನಿಯಮವಿಲ್ಲ. ಸತ್ಯ ತಿಳಿದ? ಈಚಲ ಮರ, ಉತ್ತತ್ತಿ ಮರ ಎರಡೂ ನೋಡಲು ಒಂದೇ ಆಗಿರುತ್ತವೆ. ಆದರೆ ಅದೇ ಬೇರೆ, ಇದೇ ಬೇರೆ. ಈಗ ಅವರು ಒಂದು ದೃಷ್ಟಾಂತ ಕೊಟ್ಟಿದ್ದಾರೆ. ಜ್ಞಾನಕ್ಕೆ ಕಾರಣವಾದ ವಸ್ತುವು ಸತ್ಯವೇ ಇರಬೇಕೆಂಬ ನಿಯಮವಿಲ್ಲ. ಮಿಥ್ಯಾ ವಸ್ತುವಿನ ಜ್ಞಾನವೂ ಕೂಡ ಅಭ್ಯಾಸಕ್ಕೆ ಹೇತುವಾಗುತ್ತದೆ ಎನ್ನುವುದನ್ನ ಏನಾಯ್ತು? ಗಾರುಡಿಗ ಮಾಡಿದ ಮಿಥ್ಯಾ ಈಚಲು ಗಿಡದ ದೃಷ್ಟಾಂತವನ್ನು ಕೊಡುತ್ತಿದ್ದಾರೆ. ಒಂದು ನಿತ್ಯವಾಗಿರತಕ್ಕಂತ ಈಚಲ ಗಿಡ ಮಾಡಿದ್ದಾನೆ, ಮಾಡಿ ತೋರಿದ್ದಾನೆ. ಇದು ಈಚಲು ಗಿಡ, ಇದು ಈಚಲು ಗಿಡ ಅಂತೇಳಿ
ಮೇಲಿಂದ ಮೇಲೆ ಹೇಳಿದ್ದಾನೆ. ಅದನ್ನು ಕೇಳಿರತಕ್ಕಂಥ ಪುರುಷ, ಅದನ್ನು ನೋಡಿರತಕ್ಕಂಥ ಪುರುಷ ಉತ್ತತ್ತಿ ಗಿಡವನ್ನು ನೋಡಲು ಅವಾಗ ಏನಾಗ್ಯದ, ಅಕಸ್ಮಾತ್ ಅವನ ಕಣ್ಣಿಗೆ ಈಚಲ ಗಿಡ ಬಿದ್ದಂತೆ ಕಾಣಿಸ್ತಿದೆ. ಅವನಿಗೆ ಆ ಉತ್ತತ್ತಿ ಮರದೊಳಗೆ ಈಚಲು ಮರದ ಅಭ್ಯಾಸವಾಗುತ್ತದೆ. ಆತ ಮೊದಲು ಸತ್ಯವಾದ ಈಚಲ ಗಿಡವನ್ನು ನೋಡಿಯೇ ಇಲ್ಲ, ನಿತ್ಯವಾದ ಈಚಲ ಗಿಡವನ್ನೇ ನೋಡಿದ್ದಾನೆ. ಗಾರುಡಿಗ ಮಾಡಿದ ಮಿಥ್ಯ ಈಚಲ ಗಿಡವನ್ನು ನೋಡಿ ನಿತ್ಯವಾದ ಗಾರುಡಿಗನ ಮಿಥ್ಯ ಈಚಲ ಗಿಡ ಅದೇನಾಗ್ಯದ, ಅವನಿಗೇನಾಗ್ಬಿಡ್ತು, ಈಗ ಸತ್ಯವಾದ ಒಂದು ಗಿಡ ಕಂಡದ, ಉತ್ತತ್ತಿ ಗಿಡ. ಅದು ಅವನಿಗೆ ಉತ್ತತ್ತಿ ಗಿಡ ಈಚಲ ಗಿಡ ಅನ್ಲಕತನ. ಇದರ ಅರ್ಥ ಏನು? ಸತ್ಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರನೇ ಇರಬೇಕಾಗಿಲ್ಲ, ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ ಇರಬೇಕು ಅಷ್ಟೇ. ಹಾಕಲ್ಲ ಈಗ ಹೇಳಿದ್ದು. ನಾಳೆ ಮತ್ತೊಂದು ದೃಷ್ಟಾಂತ. ರಬ್ಬರ್ ಹಾವು, ಕರೆ ಹಾವು, ಅದು ನಾಳೆಗೆ. ಕಣ್ಣನ ಮಣ್ಣನ ಚಲೋ ಅದನ್ರಿ. ಈಗ ಸಿಂಧಿ ಗಿಡ ಆಗ್ಲಿ ಮತ್ತೆ ಸಿಂಧಿ ಗಿಡ ಅಂತಾರೆ, ಇತರ ಗಿಡಕ್ಕನವೇ ಉತ್ಪತ್ತಿ ಗಿಡ ಸೇಮ್ ರೀ. ಹಾಗೆ ಇನ್ನ ಮುಂದಿಂದ ನಮ್ಗೆ ತಿಳಿಸ್ಕೊಡುವಂತ ರಬ್ಬರ್ ಹಾವ ಮತ್ತೆ ನಿಜ ಹಾವ. ವಾಸ ಆಗ್ತಿರೋದು ಏನಂದ್ರೆ ಹಾವು ಅನ್ನುವಂತ ಶಬ್ದ ಅದೇ ವಸ್ತು ಹಬ್ಬ. ಅದು ನಿಜವಾಗಿದ್ದಿರ್ಬೋದು, ಸುಳ್ಳಾಗಿರ್ಬೋದು. ಸುಳ್ಳಾಗಿರ್ಬೋದು. ವಿಶ್ವದ ಅತ್ಯಂತ ಶ್ರೇಷ್ಠ ಮಂಡನಕಾರ ನಿತ್ಯಲ್ಲ. ಒಂದೊಂದು ಶಬ್ದದೊಳಗೆ ಹೆಂಗ ಆಗ್ತದೆ ನೋಡ್ರಿ, ತಲಕೆ ಹಾಕಿಬಿಡ್ತಾನ ಅಂತ ಜ್ಞಾನ ನೋಡ್ರಿ. ಅದು ಯಾರ್ಯಾರ ಬಂದು ಏನಾರ ಅಂದ್ರೆ ಒಳ್ಳೆ ನಮ್ಗೇನು ಹೇಳಕ್ ಸಹಿತ ಸುಧಾರಿಸಂಗಿಲ್ಲ. ಅಂತದ್ರಾಗ ಎಷ್ಟು ಜ್ಞಾನಿಗಳು ಹೆಂಗ ಅದನ್ನ ಸಂಭಾಳಿಸಿ ಅದಕ್ಕೆ ಕರೆಕ್ಟ್ ಮಾಡ್ತಾರ. ಈಗ ಪ್ರತ್ಯಕ್ಷ ಅನುಭವ ಪೂರ್ವಂಗ ವಿಚಾರ ಮಾಡ್ತಾರೆ. ಅದ್ರ ದರ್ಶನ ನಮ್ಗ ಸತ್ಯಕ್ಕೆ ನಮಗೂ ವಾಸ ಆಗುವಂಗ ನಿಜ ಅನ್ನುವಂಥದ್ದನ್ನ ಪ್ರೂವ್ ಆಗ್ತದೆ. ಇಷ್ಟಕ್ಕೆ ಮುಗಿದೋಯ್ತು ನಿಮ್ಮದು. ಅದ್ಯಾವುದು ಸತ್ಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ ಇರಲೇಬೇಕೆಂಬ ನಿಯಮವಿಲ್ಲ. ಅದು ಸತ್ಯವಾಗಿರ್ಲಬಹುದು, ಮಿಥ್ಯವಾಗಿರ್ಲಬಹುದು ಅನ್ನೋದು ಅನುಭವಕ್ಕೆ ತಂದು ಕೊಟ್ಟ ಮೇಲೆ ಇನ್ನ ಏನ್ ಹೇಳ್ಬೇಕು? ಇನ್ನ ಇದು ಗಟ್ಟಿಗೊಳಿಸೋದಕ್ಕೆ ಇನ್ನೊಂದು ಸ್ವಲ್ಪ ಹೇಳ್ತಾರಷ್ಟೇ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ. ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಏನಾಯ್ತ್ರಿ?
ನಿಮಗೆ ಪೂರ್ವಕ ಅಭಿನಂದನೆಗಳು. ಈಗ ವಿವೇಕ ಚೂಡಾಮಣಿ ಗ್ರಂಥದಲ್ಲಿ ಗ್ರಂಥದ ಕುರಿತು ನಾವೀಗ ಪರಾಮರ್ಶೆಯನ್ನು ಮಾಡೋಣ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈಗಾಗಲೇ ನಾವು ಇಂದಿನ ದಿವಸ ವಿವೇಕ ಚೂಡಾಮಣಿ ಎಂಬ ಗ್ರಂಥದಲ್ಲಿ ಶ್ಲೋಕ 65ನೇ ಶ್ಲೋಕವನ್ನು ನಾನು ನೋಡುತ್ತಾ ಇದ್ದೇನೆ. ಬಹಳ ಸುಂದರವಾದಂತಹ ಮತ್ತು ಜ್ಞಾನ ಜನ್ಯ ಶ್ಲೋಕ ಇದು. ಯಾವಾಗಲೂ ನೆನಪಿಡುವಂತಹ ಶ್ಲೋಕ ನಾವು ಇದರಲ್ಲಿ ಬರ್ತಕ್ಕಂಥ ಭಾವ ಬರುವಂತ. ಇವತ್ತಿನ ದಿವಸ 66ನೇ ಶ್ಲೋಕ ಏನು ಅಂತಂದ್ರೆ ತಸ್ಮಾತ್ ಸರ್ವ ಪ್ರಯತ್ನೇನ ಬಹುಬಂಧ ವಿಮುಕ್ತೈ. ತಸ್ಮಾತ್ ಸರ್ವ ಪ್ರಯತ್ನೇನ ಬಹುಬಂಧ ವಿಮುಕ್ತೈ ಸ್ವಯಮೇವ ಯತ್ನಃ ಕರ್ತವ್ಯೋ ರೋಗಾದಾವಿವ ಪಂಡಿತೈ. ಇದರ ಅರ್ಥ ನೋಡ್ರಿ, ಆದ್ದರಿಂದ ರೋಗಾದಿಗಳು ಬಂದಾಗ ಅಂತ ಹೇಳ್ತಾರೆ. ಈ ಶ್ಲೋಕದಲ್ಲಿ ಮೊದಲನೇದಾಗಿ ಆದ್ದರಿಂದ ಅಂತ ಶಬ್ದವನ್ನ ಕೊಟ್ಟು, ಆದ್ದರಿಂದ ರೋಗಾದಿಗಳು ಬಂದಾಗ ಜನರು ಅವುಗಳನ್ನ ವಾಸಿ ಮಾಡಿಕೊಳ್ಳಲು ಹ್ಯಾಂಗ ತಾವೇ ಪ್ರಯತ್ನಿಸುವರೋ ಹಾಗೆ ಸರ್ವ ಪ್ರಯತ್ನದಿಂದಲೂ ವಿದ್ವಾಂಸರಾದವರು ಸಂಸಾರ ಎಂಬ ಬಂಧನದಿಂದ ಬಿಡಿಸಿಕೊಳ್ಳಲಕ್ಕ ತಾವೇ ಪ್ರಯತ್ನ ಮಾಡಬೇಕು. ಈ ಒಂದು ಶ್ಲೋಕದ ಭಾವಾರ್ಥ. ತಸ್ಮಾತ್ ಸರ್ವ ಪ್ರಯತ್ನೇನ ಭವಬಂಧ ವಿಮುಕ್ತೈ ಸ್ವಯರೇವ ಯತ್ನಃ ಕರ್ತವ್ಯೋ ರೋಗಾದಾವಿವ ಪಂಡಿತೈ. ಇಲ್ಲಿ ಮೊದಲನೇದಾಗಿ ಭಾವಾರ್ಥ ಹೇಳುವಾಗ ಆದ್ದರಿಂದ ಅಂತ ಒಂದು ಶಬ್ದವನ್ನ ಕೊಟ್ಟು, ಆದ್ದರಿಂದ ಬಿಟ್ಟು ರೋಗಾದಿಗಳು ಬಂದಾಗ ಅವುಗಳನ್ನ ವಾಸಿ ಮಾಡಿಕೊಳ್ಳಕ್ಕ ಹಂಗ ತಾವೇ ಪ್ರಯತ್ನ ಮಾಡ್ತಾರ ಅಂತ ಹೇಳುವುದಾಗಿತ್ತು. ಇಲ್ಲಿ ಒಟ್ಟು ಹಿಂದಿನ ಒಟ್ಟು 9 ಶ್ಲೋಕಗಳಲ್ಲಿ ಹೇಳಿರುವಂತಹ ಭಾವನೆಗಳನ್ನ ಈ 10ನೇ ಶ್ಲೋಕದಲ್ಲಿ ಕ್ರೋಢೀಕರಿಸಿದರೆ, ಈ ಹಿಂದಿನ 9 ಶ್ಲೋಕಗಳೇನು ಹೇಳಿದರೆ ಆ ಶ್ಲೋಕಗಳ ಭಾವಾರ್ಥದ ಭಾವನೆಗಳನ್ನ ಈ 10ನೇ ಶ್ಲೋಕದಲ್ಲಿ ಕ್ರೋಢೀಕರಿಸಲು ಒಳಗೊಂಡಿವೆ. ಈ ಕಾರಣದಿಂದಲೇ ಆದ್ದರಿಂದ ಅಂತ ಎಂಬ ಮಾತಿನಿಂದ ಈ ಶ್ಲೋಕ ಪ್ರಾರಂಭವಾಗುತ್ತದೆ. ಆದ್ದರಿಂದ ಅಂತ ಒಂದು ಶಬ್ದವನ್ನ ಎಂಬ ಮಾತನ್ನ ಇಲ್ಲಿ ಅವರು ಇಟ್ಟು ಆ ಶ್ಲೋಕವನ್ನ ಪ್ರಾರಂಭ ಮಾಡ್ತಾರೆ. ಇಲ್ಲಿ 56ನೇ ಶ್ಲೋಕದಲ್ಲಿ ಶಂಕರರು ಈ ವಿಷಯದ ಚರ್ಚೆಯನ್ನ ಪ್ರಾರಂಭಿಸಿ 56ನೇ ಶ್ಲೋಕದೊಳಗ ಈ ವಿಷಯದ ಚರ್ಚೆಯನ್ನ ಪ್ರಾರಂಭ ಮಾಡಿ ಇದುವರೆಗೆ ಅದನ್ನ ವಿವರಣೆಯನ್ನು ಕೊಟ್ಟಿದ್ದಾರೆ 56ನೇ ಶ್ಲೋಕದಲ್ಲಿ. ಇವೆಲ್ಲದರ ತಾತ್ಪರ್ಯ ಇಷ್ಟೇ, ಏನು ಅಂತಂದ್ರೆ ನಾವು ಬರೀ ಶಾಸ್ತ್ರದ ಅಧ್ಯಯನ ಮತ್ತು ತಾತ್ವಿಕ ಚರ್ಚೆಗಳಿಂದ
ಕೂಡ ಆಗುವುದಿಲ್ಲ. ಬರೀ ನಾವು ಶಾಸ್ತ್ರದ ಅಧ್ಯಯನ ಮಾಡೋದ್ರಿಂದಾಗಲಿ ಅಥವಾ ತಾತ್ವಿಕವಾಗಿ ವಿಚಾರ ಚರ್ಚೆ ಮಾಡೋದ್ರಿಂದಾಗಲಿ ಏನು ಪ್ರಯೋಜನ ಇಲ್ಲ. ಸ್ವಪ್ರಯತ್ನವೇ ಪ್ರಧಾನವಾದದ್ದು. ಸ್ವಪ್ರಯತ್ನದಿಂದ ನಾವು ಏನು ಮಾಡ್ತೀವಿ ಅದೇ ನಮಗೆ ಮುಖ್ಯವಾದದ್ದು, ಪ್ರಧಾನವಾದದ್ದು. ಸ್ವಂತ ಸಾಧನೆಯೇ ಆತ್ಮೋನ್ನತಿಯ ರಾಜಮಾರ್ಗ ಅಂತ ಹೇಳ್ತಾರೆ. ಸ್ವಂತ ಸಾಧನೆ ಮಾಡಬೇಕು. ಸ್ವಂತ ಸಾಧನೆ ಮಾಡಿದಾಗ ಮಾತ್ರ ಆತ್ಮೋನ್ನತಿಯ ಒಂದು ರಾಜಮಾರ್ಗ ಅಂತ ಹೇಳ್ತಾರೆ. ಆದ್ದರಿಂದ ಪ್ರತಿಯೊಬ್ಬ ಸಾಧಕನು ಅತ್ಯಂತ ಪ್ರಾಮಾಣಿಕತೆಯಿಂದ ನಿಯಮವನ್ನು ತಪ್ಪದೆ, ಯಾವ ನಿಯಮವನ್ನು ತಪ್ಪದೆ ಆಚಾರ್ಯರಿಂದ ನಿರ್ದೇಶಿಸಲ್ಪಟ್ಟಂತಹ ಮಾರ್ಗದಲ್ಲಿ ಸದಾಕಾಲ ಜಾಗರೂಕನಾಗಿ ತಾನೇ ಶ್ರಮ ವಹಿಸಿ ಅವರು ಹೇಳಿದಂತಹ ಸಾಧನೆಗಳನ್ನ ನಡೆಸಿ ಆತ್ಮಜ್ಞಾನವನ್ನ ನಾವು ಪಡೆಯಬೇಕು. ಈ ಹಿಂದೆ ಹೇಳಿರುವ ಒಂದು ದೃಷ್ಟಾಂತವನ್ನೇ ಇಲ್ಲಿ ಪುನಃ ಸೂಚಿಸಿದರೆ, ಈ ಮೊದಲು ಹೇಳಿದಂತಹ ದೃಷ್ಟಾಂತವನ್ನ ಇಲ್ಲಿ ಕೂಡ ಅವರು ಹೇಳ್ತಾರೆ. ಏನಂದ್ರೆ, ಕಾಯಿಲೆ ಬಂದಾಗ ವಿವೇಕಿಯಾದವನು ಹೇಗೆ ಚಿಕಿತ್ಸೆ ಪಡೆದು ತನ್ನ ರೋಗವನ್ನು ಆದಷ್ಟು ಜಾಗ್ರತೆಯಿಂದ ಬೇಗನೆ ಗುಣಪಡಿಸಿಕೊಳ್ಳುವನು, ಹಾಗೆ ಸಂಸಾರ ಎಂಬ ಬಂಧನಕ್ಕೆ ಸಿಕ್ಕಿಕೊಂಡು ಕಷ್ಟ ನಷ್ಟಗಳಿಂದ ಸಂಕಟವನ್ನ ಪಡುತ್ತಿರುವವ ಸರ್ವ ಪ್ರಯತ್ನದಿಂದಲೂ ತನ್ನ ದುಃಖಕ್ಕೆ ಮೂಲ ಕಾರಣ ಏನು ಅನ್ನುವುದನ್ನ ತಿಳ್ಕೊಂಡು ತನ್ನ ದುಃಖಕ್ಕೆ ಮೂಲ ಕಾರಣವಾದಂತ ಅವಿದ್ಯೆಯನ್ನ ಹೋಗಲಾಡಿಸಿಕೊಂಡು ಸ್ವಸ್ವರೂಪದಲ್ಲಿ ಅವನು ನೆಲೆಗೊಳ್ಳಬೇಕಾಗ್ತದೆ. ಈಗ ಇಬ್ರು ರೋಗಿಗಳು ಒಂದೇ ಕಾಯಿಲೆಯಿಂದ ನರಳ್ತಾ ಇದ್ದಾರೆ. ಅವರಿಬ್ರು ಒಂದೇ ಕಾಯಿಲೆಯಿಂದ ನರಳ್ತಾ ಇದ್ರು. ಅವರಿಗೆ ನೇಮಿಸುವಂತ ಔಷಧ ಒಂದೇ ಇರಬೇಕು ಅಂತ ಇಲ್ಲ. ಇಬ್ಬರು ರೋಗಿಗಳದ, ಕಾಯಿಲೆನೂ ಒಂದೇ ಅದ. ಆ ಒಂದೇ ಕಾಯಿಲೆಯಿಂದ ಇಬ್ರು ರೋಗಿಗಳು ನರಳ್ತಾ ಇದ್ದಾರೆ. ಆದ್ರೆ ಅವರಿಗೆ ನೇಮಿಸಿ ಕೊಡುವಂತ ಔಷಧ ಒಂದೇ ಇರಬೇಕು ಅಂತ ಇಲ್ಲ. ಒಂದು ವೇಳೆ ಅವರಿಬ್ಬರು ಸೇವಿಸಬೇಕಾದಂತ ಔಷಧ ಒಂದೇ ಆಗಿದ್ರೂ ಕೂಡ ಅದರ ಅನುಮಾನಗಳು, ಔಷಧದ ಪ್ರಮಾಣ ಬೇರೆ ಬೇರೆ ಆಗಿರಬಹುದು. ಈ ಕಾಯಿಲೆ ಲಕ್ಷಣವನ್ನ, ರೋಗಿಯ ಪರಿಸ್ಥಿತಿಯನ್ನ ಪರಿಶೀಲನೆ ಮಾಡಿ ವೈದ್ಯರು ಚಿಕಿತ್ಸೆಯನ್ನ ನಡೆಸ್ತಿರ್ತಾರೆ. ಅದೇ ರೀತಿ ಈ ಆಧ್ಯಾತ್ಮಿಕ ಚಿಕಿತ್ಸೆಯನ್ನ ಮಾಡುವಾಗ ಸಾಧಕನ ಗಳಿಸಿರುವಂತ ಪ್ರಗತಿ, ಅವನ ಒಂದು ಮನೋಧರ್ಮ ಹೆಂಗದ, ಎಲ್ಲ ಮುಂತಾದ ವಿಷಯಗಳನ್ನ, ಅನೇಕ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಅವುಗಳಿಗಾಗಿ ಅವನ ಮುಂದಿನ ಸಾಧನಾ ಕ್ರಮವನ್ನ ಗೊತ್ತುಪಡಿಸಬೇಕಾಗ್ತದೆ ಡಾಕ್ಟರ್. ಎಲ್ಲಕ್ಕಿಂತ ಮುಖ್ಯವಾದ ಸಾಧನೆ ಏನು ಅಂತಂದ್ರೆ ತಪಸ್ಸ. ಮುಖ್ಯವಾದ ಸಾಧನೆ ಏನು ಅಂದ್ರೆ ತಪಸ್ಸು ಮಾಡೋದು. ಬೇರೆ ಯಾವ ರೀತಿಯ ಆಕರ್ಷಣೆಗಳಿಗೂ ಮನಸ್ಸ ತುತ್ತಾಗದಂತೆ ದೃಢ ನಿಶ್ಚಲತೆಯಿಂದ ಸಾಧಕ ತನ್ನ ಗುರಿ ಸಾಧಿಸಬೇಕಾಗುತ್ತದೆ. ಈ ರೀತಿಯಾದಂಥ ಒಂದು ಪ್ರಯತ್ನವನ್ನ ಮಾಡಿದಾಗ ಆ ಒಂದು ರೋಗದ ಲಕ್ಷಣ
ಮುಗಿಸಿ ನನ್ನ ವಿರಾಮ ಹೇಳ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ. ಸತ್ಸಂಗ ಕಾರ್ಯಕ್ರಮದ ಕೊನೆಯಲ್ಲಿ ಮಂಗಲಾಚರಣೆಯನ್ನು ನಮ್ಮ ಬ್ರಹ್ಮರ್ಷಿಗಳಾದ ಮಾನಸಿಕ ಪಾಟೀಲ್ ಅದರಿ ಮಾನಸಿಕ ಪಾಟೀಲ್ ಗುರುಗಳು ಮಂಗಲಾಚರಣೆಯನ್ನು ಅಂತೇಳಿ ವಿನಂತಿಸಿಕೊಳ್ಳು. ಜ್ಯೋತಿ ನಿಜವಾಗಿ ಬೆಳಗಿರಿ ನಿಶ್ಚಲ ದಾಸರಿಗೆ ಅಜರಿಗಾಧಾರರಿತನಾದ ಪರಮ ಸದ್ಗುರುವರನಿಗೆ ನಿಜಾನಂದ ಜ್ಯೋತಿ ನಿಜವಾಗಿ ಬೆಳಗಿರಿ ನಿಶ್ಚಲ ದಾಸರಿಗೆ ಅಜರಿಗಾಧಾರರಿತನಾದ ಪರಮ ಸದ್ಗುರುವರನಿಗೆ ಶ್ರುತಿ ಶಿರದವ ಮತಿಯಲ್ಲಿ ನೆಲೆಸಿದ ಪತಿತ ಪಾವನಗೆ ಕತಿಗಾನದ ನರ ಅಜ್ಞರಿಗರುವನ್ನು ತೋರಿದ ಧೀರನಿಗೆ ಕುಟಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿದವನ್ನು ಬೋಧಿಪಗೆ ಚದರ್ಶನದ ಸಾರವ ಬೀರಿದ ಯುಕ್ತಿ ಪ್ರಕಾಶಕಗೆ ಅಸ್ತಿತ್ವಗಳದ ಮತ್ತೊಂದಲ್ಲದ ತತ್ವವ ನಿರೂಪಿದವಗೆ ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ ವಿಚಾರ ಸಾಗರ ಕರುಣಿಸಿ ಪರಿಭವ ಬಾಧೆ ಗೆಡಿಸಿದಗೆ ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ ಪರಮಾಚಾರ್ಯರಿಗೆ ಪರಮದಯಾನಿಧಿನಾದು ಗುರುವಿನ ಬೋಧಾಮೃತ ಸುತಗೆ ವರಪ್ರಣವಾತ್ಮಕ ನಿಗಮಾತೀತಗೆ ನಿಶ್ಚಲ ದಾಸರಿಗೆ ನಿಶ್ಚಲ ದಾಸರ ಕೃತಿಯನ್ನು ಅರ್ಹಿದ ಗುರು ಶಿವಾನಂದರಿಗೆ ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮಡಿಗೆ ನಿಜವಾಗಿ ಬೆಳಗಿ ನಿಶ್ಚಲ ದಾಸರಿಗೆ ಪರಮ ಸದ್ಗುರುವರನಿಗೆ ಪರಮ ಸದ್ಗುರುವರನಿಗೆ ಮಂತ್ರ ಹೇಳುದು. ಚೈತನ್ಯಂ ಶಾಶ್ವತಂ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಸ್ಥಾವರಂ ಜಂಗಮಂ ಚೈವ ತಥಾ ಚೈವ ಚರಾಚರಂ ವ್ಯಾಪ್ತಮೇನ ಜಗತ್ಸರ್ವಂ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನಶಕ್ತಿ ಸಮಾರೂಢಃ ತತ್ವಮಾನ ವಿಭೂಷಿತಃ ಭಕ್ತಿ ಮುಕ್ತಿ ಪ್ರದಾತಾಯಂ ತಸ್ಮೈ ಶ್ರೀ ಗುರುವೇ ನಮಃ. ಅನೈಕ ಜನ್ಮ ಸಂಪ್ರಾಪ್ತ ಸರ್ವಕರ್ಮ ವಿನಾಶಿನೇ ಸ್ವಾತ್ಮಜ್ಞಾನ ಪ್ರಭಾವೇನ ತಸ್ಮೈ ಶ್ರೀ ಗುರುವೇ ನಮಃ. ನ ಗುರುರಿಕಂ ತತ್ವಂ ನ ಗುರುರಿಕಂ ತಪಃ ತತ್ವಂ ಜಾನಾತ ಪರಂ ವಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ಮನ್ನಾಥ ಶ್ರೀ ಜಗನ್ನಾಥೋ ಮಧುರು ಶ್ರೀ ಜಗದ್ಗುರು ಮಮಾತ್ಮಾಂ ಸರ್ವಭೂತಾತ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನಮೂಲಂ ಗುರುಮೂರ್ತಿ ಪೂಜಾಮೂಲಂ ಗುರುಪದಂ ಮಂತ್ರಮೂಲಂ ಗುರುವಾಕ್ಯಂ ಮೋಕ್ಷಮೂಲಂ ಗುರುಕೃಪಃ. ಗುರುರಾಧಿಕವಾದಿಶ್ಯ ಗುರು ಪರಮದೈವತಂ ಗುರುಪರತರಂ ನಾಸ್ತಿ ಗುರುಪರತರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ ಸರ್ವದುಃಖ ನಿವೃತ್ತಿ ಭವ ಇಷ್ಟಾರ್ಥ ಸಿದ್ಧಿರಸ್ತು ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವ ಮಹಾತ್ಮಗಳ ಶರಣಾರ್ಥಿಗಳಿಗೆ ಶರಣ ಶರಣಾರ್ಥಿಗಳು. ಎಲ್ಲ ಶುದ್ಧಾತ್ಮರಿಗೆ ಶರಣ ಶರಣಾರ್ಥಿಗಳು ಶರಣ ಶರಣಾರ್ಥಿಗಳು. ಎಲ್ಲ ಶರಣರಿಗೂ ಶರಣ ಶರಣಾರ್ಥಿಗಳು. ಶರಣ ಶರಣಾರ್ಥಿ.
ಇನ್ನು ಯಾರು ಸತ್ಸಂಗಕ್ಕ ಯಾವ ಇದನ್ನ ಕೊಡೋರಿದ್ದಾರೆ ಹಲೋ ರೀ ಅದನ್ನ ಲೇಟ್ ಆಗಿ ಏನಾಗಿಲ್ರಿ ನನ್ನ ಹತ್ತಿರ ಅದಕ್ಕಾಗಿ ಹಂಗಾರ ಇನ್ನೂ ಎಷ್ಟು ಮನೆ ಕೊಟ್ಟಲ್ಲ ಅಕಸ್ಮಾತ್ ಕಳ್ಸವ್ರಿದ್ರು ಕಳ್ಸ್ರಿ ಅಂತೇಳಿ ಇವತ್ತು ರಿಕ್ವೆಸ್ಟ್ ಮಾಡ್ಕೊಟ್ರೆ ಎಲ್ಲ ಅದಕ್ಕಾಗಿ ಮತ್ತೆ ಯಾರು ಕಳ್ಸಲ್ಲ ಅವ್ರು ಕಳ್ಸಲಿ ಅಂತ ಹೇಳಿ ಏನಂತಿರ್ತವ್ರಿ ಮತ್ತ ಗುರು ನಿಮ್ಗೆ ಕೊಟ್ಟ ನಿಮ್ ಕಡೆ ಮಠ ಬಂದದ್ದು ಮಠ ಇದನ್ನ ಎಷ್ಟು ಆಗೈತಿ ಏನಾಗೈತಿ ಅಂದ್ರೆ ಮುಂದಿನ ಕಾರ್ಯಕ್ರಮದ ಒಂದು ಅದನ್ನ ನಾನು ಮಾಡ್ಬೇಕಾಗಿದೆ ಈಗ ಅಲ್ಲಿ ಮಂತ್ರಾಲಯ ಮಾಡುದು ಅಂತ ನಿರ್ಧಾರ ಮಾಡಿದೀಗ ಎಲ್ಲರ ಅಭಿಪ್ರಾಯವನ್ನು ಕೇಳ್ತೇವೆ. ಯಾಕಂದ್ರೆ ನಿಮ್ಮಲ್ಲಿ ನಿಮ್ ಸೈಡ್ ಸಾಕಷ್ಟು ಸಲ ಬಂದು ಹೋಗಿದ್ದಾಗಿದೆ. ಅಂದ್ರೆ ನಿಮ್ ಕಡೆ ಜಾಸ್ತಿ ಭಾರ ಬೀಳೋದು ಆಗುದು ಆಗ್ಬಾರ್ದು. ಮತ್ತೆ ಇದನ್ನು ಕೂಡ ಒಂದು ಹೊಸ ಪ್ಲೇಸ್ ಅದ, ಒಂದು ನೋಡುವಂತ ಸ್ಥಳನೂ ಅದ ಇರ್ಲಂತೆ. ಯಾಕಂದ್ರೆ ಅಲ್ಲಿ ಮಾಡಿದ್ರೆ ಮತ್ತೆ ಗುರುಗಳು ಯಾರೋ ಅಗದಿ ಆತ್ಮೀಯರು ಮತ್ತು ಒಬ್ಬರು ವಿದ್ವಾಂಸರ ಜಿಜ್ಞಾಸು ಅಲ್ಲಿ ಅವ್ರಿಗೆ ತಮ್ಮ ಒಂದು ಇದನ್ನು ಕೂಡ ಹೇಳ್ತಾರ. ಅದಕ್ಕೆ ಅಲ್ಲಿ ಗುರುಗಳ ಅಪೇಕ್ಷೆ ಮೇರೆಗೆ ನಮ್ಮ ಎಲ್ಲರದು ಒಪ್ಪಿಗೆ ಆಗ್ಯದ್ರಿ. ಈಗ ಅದಕ್ಕೆ ನಮಗೂ ಈ ವಿಷಯ ತಿಳಿಸ್ತೀವಿ. ಈಗ ಇವತ್ತು ನಾನು ಕಳಿಸ್ತೇನೆ ಅಮೌಂಟ್ ಗುರುಗಳೇ. ಹ್ಞೂನ್ರಿ ಡೇಟ್ ಒಂದು ಫಿಕ್ಸ್ ಮಾಡಬೇಕು ನೋಡ್ರಿ. ಡೇಟ್ ಫಿಕ್ಸ್ ಅಂತಂದ್ರೆ ಈಗ ಜನವರಿ ಲಾಸ್ಟ್ ವೀಕ್ದಾಗ ಮಾಡಬೇಕು ಒಂದು, ಇಲ್ಲಾಂದ್ರೆ ಜನವರಿ ಫಸ್ಟ್ ವೀಕ್ನಲ್ಲಿ ಮಾಡಬೇಕು ಒಂದು, ಇಲ್ಲ ಡಿಸೆಂಬರ್ ಲಾಸ್ಟ್ ವೀಕ್ನಲ್ಲಿ ಮಾಡಬೇಕು ಒಂದು. ಒಂದು ಡೇಟ್ ಒಂದು ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಇದ್ರ ಬಗ್ಗೆ ಚರ್ಚೆ ಆಯ್ತು ಮುಂಚೆನೆ. ನಾವು ಅದೇ ನೋಡಿದ್ವಿ, ತಮಗೂ ನೋಡಿದ್ವಿ, ತಾವು ಇರ್ಲಿಲ್ಲ, ಲೇಟ್ ಮಾಡಿ ಬಂದ ಹೇಳಿದೆ ವಿಷಯನ. ಏನಾದ್ರೂ ಸ್ವಲ್ಪ ಕಾಣಿಕೆ ರೂಪದಲ್ಲಿ ಕಳಿಸಿದ್ರಂತಂದ್ರೆ ಅಲ್ಲಿ ಎಲ್ಲ ಖರ್ಚು ವೆಚ್ಚಗಳನ್ನು ಮಾಡಕ್ಕೆ ಅನುಕೂಲ ಆಗ್ತದೆ. ಎಲ್ಲ ಮತ್ತೆ ಯಾರ್ಯಾರು ಕೊಡ್ಬೇಕಂತ ವಿಚಾರ ಐತ್ರಿ, ಅವ್ರು ಕೊಡ್ರಿ, ನಮ್ಮ ಅಕೌಂಟ್ ಹಾಕ್ರಿ. ಗಂಗಾಧರ್ ಗುರುಗಳು ಅದರಿ ಗಂಗಾಧವ್ರೆ ಬೆಂಗಳೂರಾಗಿರೋರು ಯಾರು ಇದ್ರ ಒಂದ್ ಸ್ವಲ್ಪ ಬ್ಯಾಗ್ ಅಂತ ನೋಡಂತ ಹೇಳ್ರಿ, ಸ್ವಲ್ಪ ಗಿಫ್ಟ್ ಕೊಡಕ. ಬರೀ ಶಾಲ್ ಹೊತ್ತದೇ ಆಗ್ಯದ, ಒಂದೊಂದು ಬ್ಯಾಗಿನಂತ ಗಿಫ್ಟ್ ಕೊಟ್ರೆ ಸ್ವಲ್ಪ ಅನುಕೂಲ ಆಗ್ತದ ಬರೋರಿಗೆ ಹೋಗೋರಿಗೆ. ಯಾವ್ದಾರ ಒಂದು ಏನ್ ರೇಟ್ ಬೀಳ್ತದ ನೋಡಿ. ನಾವೇನ್ ರೆಗ್ಯುಲರ್ ಪಾಠಕ್ಕೆ ಅಟೆಂಡ್ ಆಗ್ತೀವಲ್ಲ ಅವ್ರದೇ ಒಂದು ಲೀಸ್ಟ್ ಮಾಡಿ ಸಿಕ್ಕಿದವ್ರಿಗೆಲ್ಲ ಕೊಡೋದಿಲ್ಲ. ರೆಗ್ಯುಲರ್ ಆಗಿ ಪಾಠಕ್ಕೆ ಯಾರು ಅಟೆಂಡ್ ಆಗ್ತಾರೋ ಅಲ್ಲಿ ಯಾರು ಪ್ರೆಸೆಂಟ್ ಆಗಿರ್ತಾರೋ ಅವ್ರಿಗೆ ಅಷ್ಟೇ. ಒಂದು ವಿಶೇಷ ಇರುವಂತ ಬ್ಯಾಗ್ ನೋಡಿ ಒಂದು ಲೇಡೀಸ್ ಹೆಣ್ಮಕ್ಳಿಗೆ ವ್ಯಾನಿಟಿ ಬ್ಯಾಗ್ ಬೇಕಂದ್ರೆ ವ್ಯಾನಿಟಿ ಬ್ಯಾಗ್ ಕೊಡ್ತೀರಿ, ಇಲ್ಲ ಅಂತಂದ್ರ ಇವೇ ಊರಿಗೆ ಹೋಯಂತ ಬ್ಯಾಗ್ಗಳು ಏರ್ ಬ್ಯಾಗ್ ನಂತ ಏನಾರ ಒಂದ್ ಚಲೋ ಕ್ವಾಲಿಟಿ ಬ್ಯಾಗ್ ಕೊಡ್ಸಿದ್ರೆ ಅಲ್ಲಿ ಬೆಂಗಳೂರಾಗ ಸಸ್ತವಾಗಿ ಸಿಗ್ತಾವ ಬ್ಯಾಗ್ಗಳು ಹೋಲ್ಸೇಲ್ನಾಗ. ಒಂದ್ 20-30 ಬ್ಯಾಗ್ಗಳು ಮಾಡ್ಸ್ಕೊಂಡ್ ಬಂದ್ರಂದ್ರೆ ಯಾರು ರೆಗ್ಯುಲರ್ ಅಟೆಂಡ್ ಆಗ್ತಾರ, ಯಾರು ಅಲ್ಲಿ ಬಂದಿರ್ತಾರ ಅವರಿಗೂ ಪ್ಲಸ್ ಅಲ್ಲಿ ಒಬ್ರಿಗೆ ಗೆಸ್ಟ್ ಏನು ಬಂದಿರ್ತಾರಲ್ಲ ಅವ್ರಿಗೊಬ್ಬರಿಗೆ. ಊರಿಗೆ ಹೋಗಂತವು ಏರ್ ಬ್ಯಾಗ್ ಇರ್ತಾವಲ್ರಿ, ಅಂತವ ಒಂದ್ ಚಲೋ ಕ್ವಾಲಿಟಿ ಬ್ಯಾಗ್ಗಳು ಕೊಡಮ್ಮ ಎಲ್ಲವರಿಗೆ ಕೊಡಮ್ಮ. ಲೇಡೀಸ್ ಅವ್ರು ಯಾರು ಬರ್ತಾರ ರೆಗ್ಯುಲರ್ ಅಟೆಂಡ್ ಆಗ್ತಾರ ಅವ್ರಿಗೆ ಒಂದೊಂದು ವ್ಯಾನಿಟಿ ಬ್ಯಾಗ್ ಲೇಡೀಸ್ ಕೊಡಮ್ಮ. ಒಂದೊಂದು ವ್ಯಾನಿಟಿ ಬ್ಯಾಗ್ ಏನ್ರಿ
ಸ್ಟೋರೇಜ್ ಬ್ಯಾಗ್ ಅವ್ರ ವ್ಯಾನಿಟಿ ಬ್ಯಾಗ್ ಬೇಕಂದ್ರೆ ಕೊಡ್ರಿ ಅವ್ರಿಗೂ ಒಂದೊಂದು ಪಾಪ ರೆಗ್ಯುಲರ್ ಆಗಿ ಕಷ್ಟಪಟ್ಟು ಐರನ್ ಆಗಿ ಮಾಡ್ತಾರೆ. ಅವ್ರಿಗೆ ಇನ್ನೂ ಒಂದು ಬ್ಯಾಗ್ ಕೊಟ್ರಿ ಏನಾಯ್ತು 1+1 ವೆರಿ ಸ್ಪೆಷಲ್ ಇರ್ಬೇಕು ಯಾವಾಗ ಒಂದ್ ಸ್ವಲ್ಪ. ಅವ್ರಿಗೊಂದು ವ್ಯಾನಿಟಿ ಬ್ಯಾಗ್ ಒಂದು ಊರಿಗೆ ಹೋಯೋ ಬ್ಯಾಗ್ ಕೊಡ್ರಿ. ರೆಗ್ಯುಲರ್ ಆಗಿ ಪಾಠ ಅಟೆಂಡ್ ಆಗವ್ರಿ. ಸುಮ್ಮನೆ ಯಾರು ರೆಗ್ಯುಲರ್ ಅಟೆಂಡ್ ಆಗಲಾರ್ದವ್ರು ಬಂದ್ರೆ ಇಲ್ಲ. ಒಂದು ಡೇಟ್ ಒಂದು ಫಿಕ್ಸ್ ಮಾಡ್ಕೊಂಡ್ರೆ ಮಂದಿಸ ಹೌದಾ ಮಾಡಂದ್ರೆ ಈಗ ಅಲ್ಲ ಯಾವಾಗ ಹೇಳ್ತಾರ ಅವ್ರು ನಮ್ಗಂತಿ ಹಿಂದೆಗಿಂದ ಹಂಗೆ ನಮ್ಗೆ ನೀರಿಲ್ರಿ. ನಾಳೆ ಶನಿವಾರ ಸೂಟಿ ಇರ್ತದೆ ನಮ್ದು. ಮಂತ್ರಾಲಯಕ್ಕೆ ಹೋಗ್ತೀನಿ ಅಲ್ಲಿ ಗುರುಗಳ ಸಂಗಟ ಮಾತಾಡಿ ಅಲ್ಲಿ ರೂಮ್ಗಳು ರೇಟ್ ಸೈಜ್ ಎಲ್ಲ ಕೇಳ್ಕೊಂಡು ಅದು ಬುಕ್ ಮಾಡೋದು ಹೇಳಿ ಬುಕ್ ಮಾಡಿಬಿಡ್ತಾರೆ. ಮೊದಲು ಅದು ಕೇಳ್ಕೊಂಡು ಬರ್ತೀನಿ ನೋಡಮ್ ಏನದು. ಎಲ್ಲರಿಗೂ ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳು ಶರಣಾರ್ಥಿಗಳು ಶರಣಾರ್ಥಿ ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು.